ನಮಸ್ತೆ ಎಲ್ಲರಿಗೂ. ನಾವು ಅಧ್ಯಯನಕ್ಕೆ ತಗೊಂಡಿರೋ ಪುಸ್ತಕ ಎಟ್ ದ ಫೀಟ್ ಆಫ್ ದ ಮಾಸ್ಟರ್ ಅಂತ, ಪರಮಗುರು ಚರಣ ಸನ್ನದಿ ಅಂತ ಕನ್ನಡದಲ್ಲಿದೆ. ಇದನ್ನು 3-4-5 ವಾರದಿಂದ ಮಾಡ್ತಾ ಇದ್ದೀವಿ. ಇದು JK ಅವ್ರಿಗೆ ಅವ್ರ ಗುರುಗಳ ಕೊಟ್ಟಿರೋ ಬೋಧನೆಗಳು ಸಾಧಕನಿಗೆ ಮೊದಲನೇ ದೀಕ್ಷೆಗೆ ಕರ್ಕೊಂಡು ಹೋಗೋ ಅಷ್ಟು ಇದರಲ್ಲಿ ನಮಗೆ ತಿಳಿಸಿದ್ದಾರೆ. ಅದನ್ನು ನಾವು ಅಧ್ಯಯನ ಮಾಡಿಕೊಂಡು ಇವಾಗ ನಿಧಾನವಾಗಿ ತಿಳ್ಕೊತಾ ಹೋಗೋಣ. ಇಲ್ಲಿವರೆಗೂ ಈ ಪುಸ್ತಕದಲ್ಲಿ 4 ಸಾಧನೆಗಳು ಕೊಟ್ಟಿದ್ದಾರೆ: ವಿವೇಕ, ವೈರಾಗ್ಯ, ಸದಾಚಾರ ಮತ್ತು ಪ್ರೇಮ ಅಂತ. ಇಲ್ಲಿವರೆಗೂ ವಿವೇಕ, ವೈರಾಗ್ಯ ಕೂಡ ಮಾಡಿದ್ದೀವಿ. ಸದಾಚಾರಲ್ಲಿ ಸೆಲ್ಫ್ ಕಂಟ್ರೋಲ್ ಆ್ಯಸ್ ಟು ದ ಮೈಂಡ್, ಸ್ವಯಂ ನಿಯಂತ್ರಣ, ಮನಸ್ಸಿನ ಒಂದು ಸ್ವಯಂ ನಿಯಂತ್ರಣ, ಅದನ್ನು ಹೇಗೆ ಕಂಟ್ರೋಲ್ ಮಾಡಬೇಕು, ಅದನ್ನು ಯಾವ ರೀತಿ ನಾವು ಬೆಳೆಸ್ಕೊಂಡು ಹೋಗಬೇಕು ಅಂತ ಹೇಳಿದ್ದಾರೆ. ಎರಡನೇದು ಸೆಲ್ಫ್ ಕಂಟ್ರೋಲ್ ಇನ್ ಆ್ಯಕ್ಷನ್, ಸ್ವಯಂ ನಿಯಂತ್ರಣ ಕ್ರಿಯೆಯಲ್ಲಿ ನಾವು ಯಾವ ರೀತಿ ಕೆಲಸ ಮಾಡ್ತೀವಿ, ಯಾವ ಭಾವನೆಯಿಂದ ಮಾಡ್ತೀವಿ, ಯಾವ ಯೋಚನೆಯಿಂದ ಮಾಡ್ತೀವಿ ಅಂತ ಅದನ್ನು ಯಾವ ರೀತಿ ನಾವು ಬೆಳೆಸ್ಕೊಂಡು ಹೋಗಬೇಕು ಅಂತಲೂ ಹೇಳಿದ್ದಾರೆ. ಮತ್ತು ಮೂರನೇದು ಟಾಲರೆನ್ಸ್, ತಾಳ್ಮೆ ಅಂತ, ಮತ್ತು ಚೇರ್ಫುಲ್ನೆಸ್, ಹರಿಶ್ಚಿತ್ತತೆ, ಮತ್ತು ಒನ್ ಪಾಯಿಂಟೆಡ್ನೆಸ್, ಏಕಾಗ್ರತೆ ಅಂತ, ಮತ್ತು ಕಾನ್ಫಿಡೆನ್ಸ್, ಆತ್ಮವಿಶ್ವಾಸ ಅಂತ. ಇದು 6 ಕ್ವಾಲಿಟೀಸ್ ಏನು ಕೊಟ್ಟಿದ್ದಾರೋ ಇದನ್ನು ಷಟ್ಸಂಪತ್ತಿಗಳು ಅಂತ ನಾವು ಬೇರೆ ಕಡೆನೂ ಓದಿದ್ದೀವಿ. ಅದೇ ರೀತಿ ಇದರಲ್ಲಿ ಎಕ್ಸ್ಪ್ಲೇನ್ ಮಾಡ್ಕೊಂಡು ಹೋಗಿದ್ದಾರೆ. ಇದರಲ್ಲಿ 1 ಮತ್ತು 2ನೇದು ಸೆಲ್ಫ್ ಕಂಟ್ರೋಲ್ ಆ್ಯಸ್ ಟು ದ ಮೈಂಡ್, ಸೆಲ್ಫ್ ಕಂಟ್ರೋಲ್ ಆ್ಯಸ್ ಇನ್ ಆ್ಯಕ್ಷನ್, ಅದೆರಡು ಮುಗಿಸಿದ್ದೀವಿ. 3ನೇದು ಟಾಲರೆನ್ಸ್ ಅಂತ ತಗೊಳ್ಳೋಣ. ಇಲ್ಲಿ ಟಾಲರೆನ್ಸ್ ಅಂತ ಹೇಳೋದು ಬೇರೆ ಧರ್ಮದ ಬಗ್ಗೆ ನಮ್ಗೆ ಯಾವ ರೀತಿ ತಾಳ್ಮೆ ಇರಬೇಕು ಅಂತ ಇಲ್ಲಿ ಹೇಳಿದ್ದಾರೆ ಗುರುಗಳು. ಟಾಲರೆನ್ಸ್, ಸಹಿಷ್ಣುತೆ ಅಂತ. ಯು ಮಸ್ಟ್ ಫೀಲ್ ಪರ್ಫೆಕ್ಟ್ ಟಾಲರೆನ್ಸ್ ಫಾರ್ ಆಲ್ ಆ್ಯಂಡ್ ಅ ಹಾರ್ಟಿ ಇಂಟ್ರೆಸ್ಟ್ ಇನ್ ದ ಬಿಲೀಫ್ಸ್ ಆಫ್ ದೋಸ್ ಆಫ್ ಅದರ್ ರಿಲಿಜನ್ ಜಸ್ಟ್ ಆ್ಯಸ್ ಮಚ್ ಆ್ಯಸ್ ಇನ್ ಯೋರ್ ಓನ್ ಅಂತ ಹೇಳ್ತಾರೆ ಇಲ್ಲಿ ಗುರುಗಳು. ನಾವು ಯಾವ ರೀತಿ ಬೇರೆ ಧರ್ಮದ ಬಗ್ಗೆ ನಮಗೆ ತಾಳ್ಮೆ, ಸಹಿಷ್ಣುತೆ ಇರಬೇಕು. ಸಹಿಷ್ಣುತೆ ಅಂದರೆ ಅವ್ರ ಧರ್ಮದಲ್ಲಿ ಏನು ಹೇಳ್ತಾರೋ ನಮ್ಮ ಧರ್ಮದಲ್ಲೂ ಅದನ್ನೇ ಹೇಳಿದ್ದಾರೆ. ಯಾವ ರೀತಿ ಅವ್ರ ಗುರುಗಳು ಅವ್ರಿಗೆ ಉನ್ನತವಾದ ಒಂದು ಮಟ್ಟಕ್ಕೆ ತಲುಪಕ್ಕೆ ಯಾವ ರೀತಿ ಅವ್ರು ಸಹಾಯ ಮಾಡಿ ಅವ್ರ ಬೋಧನೆಗಳು ಕೊಟ್ಟಿದ್ದಾರೋ ಅದೇ ರೀತಿ ನಮ್ಮ ಗುರುಗಳು ನಮಗೂ ಕೊಟ್ಟಿದ್ದಾರೆ. ಹಾಗಾಗಿ ಆ ಬೇರೆ ಧರ್ಮದ ಬಗ್ಗೆ ನಮಗೆ ಸಹಿಷ್ಣುತೆ ಇರಬೇಕು ಅಂತ ಹೇಳ್ತಾರೆ ಇಲ್ಲಿ. ಫಾರ್ ದೇರ್ ರಿಲಿಜನ್ ಈಸ್ ಅ ಪಾತ್ ಟು ದ ಹೈಯೆಸ್ಟ್ ಜಸ್ಟ್ ಆ್ಯಸ್ ಯೋರ್ಸ್. ಯಾವ ರೀತಿ ಅವ್ರ ಗುರುಗಳು ಕೊಟ್ಟಿರೋ ಬೋಧನೆಗಳು ಅವರು ಓದ್ಕೊಂಡು ಅವರು ಒಂದು ಉನ್ನತವಾದ ಜೀವನವನ್ನು ನಡೆಸಿ ಒಂದು ಉನ್ನತ ಮಟ್ಟಕ್ಕೆ ಬೆಳೆಯೋಕ್ಕೆ ಅವ್ರ ಗುರುಗಳ ಬೋಧನೆ ಅವ್ರಿಗೆ ಹೆಂಗೆ ಕೊಟ್ಟಿದ್ದಾರೋ ಅದೇ ರೀತಿ ನಮಗೂ ಕೊಟ್ಟಿದ್ದಾರೆ ಅಂತ ಹೇಳ್ತಾರೆ. ಆ್ಯಂಡ್ ಟು ಹೆಲ್ಪ್ ಆಲ್ ಯು ಮಸ್ಟ್ ಅಂಡರ್ಸ್ಟ್ಯಾಂಡ್ ಆಲ್. ನಾವು ಈ ಪಾತಲ್ಲಿ ನಡ್ಕೊಂಡು ಹೋಗ್ತಾ ಇದ್ದಾಗ ನಾವೇನು ಹೇಳ್ತಾಯಿದ್ವಿ, ವಿಶ್ವಕ್ಕೆ ಸಹಾಯ ಆಗೋ ಥರ ನಾವು ತಯಾರಾಗಬೇಕು. ವಿಶ್ವಕ್ಕೆ ಸಹಾಯ ಆಗೋ ಥರ ತಯಾರಾಗಬೇಕು ಅಂದ್ರೆ ಆ ವಿಶ್ವದಲ್ಲಿ ಎಲ್ಲ ಧರ್ಮದವರು ಸೇರಿದ್ದಾರೆ. ಆ ಎಲ್ಲರಿಗೂ ನಾವು ಸಹಾಯ ಮಾಡಬೇಕಂದ್ರೆ ಅವ್ರ ಬಗ್ಗೆನೂ ನಾವು ತಿಳ್ಕೋಬೇಕು. ಅವ್ರಿಗೆ ಯಾವಾಗ ನಾವು ತಿಳ್ಕೋತೀವೋ ಅವ್ರಿಗೆ ಪರಿಪೂರ್ಣವಾಗಿ ನಾವು ಸಹಾಯ ಮಾಡೋಕ್ಕೆ ನಮ್ಮಿಂದ ಸಾಧ್ಯ ಆಗುತ್ತೆ. ನಾವು ತಿಳ್ಕೊಳ್ದೇ ಇದ್ದರೆ ನಾವು ಅವ್ರಿಗೆ ಸಹಾಯ ಮಾಡೋಕ್ಕಾಗಲ್ಲ. ಆ ರೀತಿ ಅದಕ್ಕೆ ಹೇಳ್ತಿದ್ದಾರೆ ಇಲ್ಲಿ, ಟು ಹೆಲ್ಪ್ ಆಲ್ ಯು ಮಸ್ಟ್ ಅಂಡರ್ಸ್ಟ್ಯಾಂಡ್ ಆಲ್. ಎಲ್ಲರನ್ನೂ ಅರ್ಥ ಮಾಡ್ಕೋಬೇಕು ಫಸ್ಟು ನಾವು. ಇವ್ರಿಗೆ ಸಹಾಯ ಮಾಡೋಕ್ಕಾಗಲ್ಲ, ಅವ್ರಿಗೆ ಸಹಾಯ ಮಾಡೋಕ್ಕಾಗಲ್ಲ, ಅವ್ರು ಬೇರೆ ಧರ್ಮಕ್ಕೆ ಸೇರಿದ್ದಾರೆ, ಇವ್ರು ಬೇರೆ ಧರ್ಮಕ್ಕೆ ಸೇರಿದ್ದಾರೆ, ಅಥವಾ ಅವ್ರಿಗೆ ತಿಳುವಳಿಕೆ ಇಲ್ಲ, ನಮಗೆ ತಿಳುವಳಿಕೆ ಇದೆ ಅಂತ ಹೇಳಿದಾಗ ನಾವು ಬೇರೆಯವ್ರಿಗೆ ಸಹಾಯ ಮಾಡೋಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಎಲ್ಲ ಧರ್ಮದ ಬಗ್ಗೆನೂ ಅರ್ಥ ಮಾಡಿಕೊಂಡು ಎಲ್ಲರ ಬಗ್ಗೆ ಅರ್ಥ ಮಾಡ್ಕೊಂಡ್ಬಿಟ್ಟು ನಾವು ಸಹಾಯ ಮಾಡೋಕ್ಕೆ, ಪರಿಪೂರ್ಣವಾಗಿ ನಾವು ಅವ್ರಿಗೆ ಸಹಾಯ ಮಾಡೋಕ್ಕೆ, ಪ್ರೇಮ ಬರೋಕ್ಕೆ ನಮಗೆ ಸಹಾಯ ಆಗುತ್ತೆ ಅಲ್ಲಿ ಅಂತ ಹೇಳ್ತಾರೆ. ಬಟ್ ಇನ್ ಆರ್ಡರ್ ಟು ಗೇನ್ ದಿಸ್ ಪರ್ಫೆಕ್ಟ್ ಟಾಲರೆನ್ಸ್ ಯು ಮಸ್ಟ್ ಯೋರ್ ಸೆಲ್ಫ್ ಫಸ್ಟ್ ಬಿ ಫ್ರೀ ಫ್ರಮ್ ಬಯೋಗಾಟ್ರಿ ಆ್ಯಂಡ್ ಸೂಪರ್ಸ್ಟಿಷನ್. ನಾವು ಬೇರೆ ಧರ್ಮದವ್ರ ಬಗ್ಗೆ ಅರ್ಥ ಮಾಡಿಕೊಂಡು ನಾವು ಅವ್ರಿಗೆ ಸಹಾಯ ಮಾಡೋಕ್ಕಾಗುತ್ತೆ ಅಂದರೆ ನಾವು ಇಲ್ಲಿ ಒಂದು ಸೂಪರ್ಸ್ಟಿಷನ್, ಮೂಢನಂಬಿಕೆ ಮತ್ತು ಧರ್ಮಾಧತ್ಯ, ಮೂಢನಂಬಿಕೆಗಳು ನಾವಿದ್ದರೆ ಅದನ್ನು ನಂಬಿಕೊಂಡು ನಾವು ನಮ್ಮ ಕೆಲಸಗಳನ್ನ ಮಾಡ್ಕೋತಾ ಇರ್ತೀವಿ. ನಮ್ಮ ಪ್ರಜ್ಞೆನ ಬೆಳೆಸೋಕ್ಕಲ್ಲಿ ಅವಕಾಶ ಕೊಡಲ್ಲ. ಇದು ಹಿಂಗೆ ನಡೀತಾ ಇದೆ,
ತಲಾಂತರದಿಂದ ಹಿಂಗೆ ನಡೀತಾ ಇದೆ, ನಾವು ಹಾಗೆ ಮಾಡಬೇಕು ಅಂತ ಮೂಢವಾಗಿ ನಂಬ್ಕೊಂಡು ನಾವು ಮಾಡ್ತಾ ಹೋಗ್ತೀವಿ. ಬಟ್ ಅದ್ರ ಬಗ್ಗೆ ತಿಳ್ಕೊಳ್ಳಲ್ಲ ನಾವು. ಬೇರೆ ಧರ್ಮದಲ್ಲಿ ಅದೇ ಕೆಲಸವನ್ನು ಬೇರೆ ರೀತಿಯಾಗಿ ಮಾಡ್ತಾಯಿರ್ತಾರೆ, ನಮ್ಮ ಧರ್ಮದಲ್ಲಿ ಬೇರೆ ರೀತಿಯಾಗಿ ಮಾಡ್ತೀವಿ. ಹಾಗಾಗಿ ಅವರು ತಪ್ಪು, ನಾವು ಸರಿ ಅಂತ ಹೇಳೋಕ್ಕಾಗಲ್ಲ. ಅವ್ರನ್ನ ಕೆಳಮಟ್ಟದವರು, ನಾವು ಮೇಲ್ಮಟ್ಟದವರು ಅಂತ ಹೇಳಬಾರ್ದು. ಹಾಗಾಗಿ ನಾವು ಅವ್ರನ್ನ ಫಸ್ಟ್ ನಮ್ಮ ಮೂಢನಂಬಿಕೆಗಳನ್ನ ದೂರ ಮಾಡಬೇಕು. ಆವಾಗಲೇ ನಮಗೆ ಬೇರೆಯವ್ರಿಗೆ ಸಹಾಯ ಮಾಡೋಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ತಾರೆ. ಯು ಮಸ್ಟ್ ಲರ್ನ್ ದ್ಯಾಟ್ ನೋ ಸೆರೆಮನೀಸ್ ಆರ್ ನೆಸೆಸರಿ, ಎಲ್ಸ್ ಯು ವಿಲ್ ಥಿಂಕ್ ಯುವರ್ ಸೆಲ್ಫ್ ಸಮ್ಹೌ ಬೆಟರ್ ದೆನ್ ದೋಸ್ ಹೂ ಡು ನಾಟ್ ಪರ್ಫಾರ್ಮ್ ದೆಮ್. ಈ ದಾರಿಲಿ ನಡ್ಕೊಂಡು ಹೋದಾಗ ಯಾವುದೇ ಒಂದು ಆಚಾರಗಳು, ಸಂಪ್ರದಾಯಗಳು ಬೇಕಾಗಿಲ್ಲ ಅಂತ ಹೇಳ್ತಾರೆ. ಯಾಕಂದರೆ ಆ ಆಚಾರಗಳು, ವಿಚಾರಗಳು ನಾವು ಮಾಡ್ತಾಯಿದ್ದೀವಿ, ಬೇರೆಯವ್ರು ಮಾಡ್ತಾಯಿಲ್ಲ ಅಂದರೆ ನಮಗೇನಾಗುತ್ತೆ? ಆವಾಗ ನಾವು ಅವ್ರಿಗಿಂತ ಒಳ್ಳೆಯವರು, ನಾವು ಬೆಳೆದಿದ್ದೀವಿ, ನಾವು ಇಷ್ಟೊಂದು ಆಚಾರಗಳು ಮಾಡ್ತೀವಿ, ದಿನನಿತ್ಯ ಇದನ್ನು ಮಾಡ್ತಾಯಿದ್ದೀವಿ, ಹಾಗಾಗಿ ನಾವು ಬೆಳೆದಿದ್ವಿ ಅಂತ ನಮಗೊಂದು ಅಹಂಕಾರ ಅಂತ ಬರುತ್ತೆ. ಹಾಗಾಗಿ ಆಚಾರಗಳು, ಸಂಪ್ರದಾಯಗಳು ಬೇಕಾಗಿಲ್ಲ ಅಂತ ಹೇಳ್ತಾರೆ. Yet you must not condemn others who still cling to ceremonies. ಯಾರು ಬೆಳೆದಿಲ್ವೋ, ಅಥವಾ ಇಲ್ಲಿ ಹೇಳ್ದಂಗೆ ತಿಳಿದವರು ತಿಳಿದೇ ಇರೋರು ಇಬ್ಬರೇ ಇರೋದಿಲ್ಲಿ ಅಂತ ಹೇಳ್ತಾರೆ. ಈ ಜಗತ್ತಲ್ಲಿ ಬರೀ ತಿಳಿದವರು ತಿಳಿದೇ ಇರೋರು ಏನು ಮಾಡ್ತಾರೆ? ಈ ಸಂಪ್ರದಾಯಗಳು, ಆಚಾರಗಳು ಮಾಡ್ತಾಯಿರ್ತಾರೆ. ಅವ್ರಿಗಿನ್ನ ಬೆಳವಣಿಗೆ ಆಗಿರಲ್ಲ, ಅವ್ರ ಪ್ರಜ್ಞೆ ಬೆಳೆದಿರಲ್ಲ. ಹಾಗಾಗಿ ಮುಂಚಿನ ಕಾಲದಲ್ಲಿ ಈ ಆಚಾರಗಳನ್ನ, ಸಂಪ್ರದಾಯಗಳನ್ನ ಅವ್ರಿಗೆ ಕೊಟ್ಟಿದ್ದಾರೆ. ಪ್ರಜ್ಞೆ ಬೆಳೆಸಿದ ಮೇಲೆ ಅದು ಯಾವುದು ಬೇಕಿಲ್ಲ ಅಂತ ಆಮೇಲೆ ಗೊತ್ತಾಗುತ್ತೆ ನಮಗೆ. ಬಟ್ ಈ ಪಥದಲ್ಲಿ ನಾವು ಮುಂದೆ ನಡ್ಕೊಂಡಿರೋದು ಫಸ್ಟ್ ಸ್ಟೆಪ್ಸಲ್ಲಿ ಈ ಸಂಪ್ರದಾಯಗಳು, ಈ ಪದ್ಧತಿಗಳು ಬೇಕಾಗತ್ತೆ. ಅದನ್ನು ಮಾಡ್ಕೋತಾ ಹೋಗ್ತಾ ಇದ್ದಾಗ ಆಮೇಲೆ ಬೆಳವಣಿಗೆ ಆಗ್ತಾ ಇದೆಲ್ಲ ಬಿಡ್ತಾ ಬರ್ಬೋದು. ಇದ್ರ ಬಗ್ಗೆ ನಾವು ತಿಳ್ಕೊಂಡ್ಮೇಲೆ, ಇದು ಏನು ಅಂತ ಪೂರ್ಣವಾಗಿ ನಾವು ತಿಳ್ಕೊಂಡ್ಮೇಲೆ ಅದನ್ನು ಬಿಡ್ತಾ ಬರ್ಬೋದು. ಬೇರೆದಕ್ಕೆ ಒಳ್ಳೆಯ ಮೇಲ್ಮಟ್ಟದ ಒಂದು ಪ್ರಜ್ಞೆ ಬೆಳ್ಕೊಂಡು ಹೋಗ್ತಾ ಇದ್ದಾಗ ಅದ್ರ ಕಡೆ ಗಮನ ಕೊಟ್ಬಿಟ್ಟು ಅದನ್ನು ಬೆಳೆಸೋಕ್ಕೆ ನಾವು ಪ್ರಯತ್ನ ಮಾಡ್ತೀವಿ. ಬಟ್ ಫಸ್ಟ್ ಸ್ಟಾರ್ಟಿಂಗಲ್ಲಿ ನಮಗೆ ಇದು ಬೇಕಾಗತ್ತೆ ಅಂತ ಹೇಳ್ತಾರೆ. ಯೆಟ್ ಯು ಮಸ್ಟ್ ನಾಟ್ ಕಂಡೆಮ್ ಅದರ್ಸ್ ಹೂ ಸ್ಟಿಲ್ ಕ್ಲಿಂಗ್ ಟು ದೀಸ್ ಸೆರೆಮನೀಸ್. ಯಾರು ಅದನ್ನು ಮಾಡ್ತಾ ಇದ್ದಾರೋ ಅವರಿಗೆ ಕೀಳವಾಗಿ ನೋಡಬೇಡಿ ಅಂತ ಹೇಳ್ತಾರೆ. ಅವ್ರಿಗೆ ಬೇಕಾಗತ್ತೆ. ಒಂದು ಪೂಜೆ ಆಗಲಿ, ಪುನಸ್ಕಾರ ಆಗಲಿ, ಅದೊಂದು ಡಿಸಿಪ್ಲಿನ್ ಸ್ಟಾರ್ಟ್ ಮಾಡೋಕ್ಕೆ ಅದೆಲ್ಲ ಬೇಕಾಗತ್ತೆ. ಬೆಳಿಗ್ಗೆ ಬೇಗ ಏಳೋದು, ರಾತ್ರಿ ಸಂಜೆ ಬೇಗ ಮಲ್ಕೊಳ್ಳೋದು, ಧ್ಯಾನ ಮಾಡೋದು, ಪೂಜೆ ಮಾಡೋದು, ಅದೆಲ್ಲ ಬೇಕಾಗತ್ತೆ. ಹಾಗಾಗಿ ಅವ್ರನ್ನ ಕೀಳವಾಗಿ ನೋಡಬೇಡಿ. ಅವ್ರಿಗದು ಅಗತ್ಯ ಇದೆ, ಬೆಳವಣಿಗೆ ಆಗಿಲ್ಲ ಇನ್ನು ಅವ್ರಿಗೆ. ಹಾಗಾಗಿ ನೀವು ಅವ್ರನ್ನ ಕಂಡೆಮ್ ಮಾಡಬೇಡಿ ಅಂತ ಹೇಳ್ತಾರೆ. ಲೆಟ್ ದೆಮ್ ಡೂ ಆ್ಯಸ್ ದೇ ವಿಲ್, ಓನ್ಲಿ ದೇ ಮಸ್ಟ್ ನಾಟ್ ಇಂಟರ್ಫಿಯರ್ ವಿತ್ ಯು ಹೂ ನೋ ದ ಟ್ರೂತ್. ಅವ್ರಿಗೆ ಮಾಡೋಕ್ಕೆ ಅವ್ರಿಗೆ ಅವಕಾಶ ಕೊಡಿ. ಆದರೆ ನೀವು ಈಗ ಈ ಪುಸ್ತಕಗಳನ್ನ ತಿಳ್ಕೊತಾ ಇದ್ದೀರಾ. ಪ್ರಜ್ಞೆ ಅಂದರೆ ಏನು ಅಂತ ಗೊತ್ತಾಗ್ತದೆ, ಮನುಷ್ಯ ಅಂದರೆ ಏನು, ಅವನ ಆತ್ಮ ಅಂದರೆ ಏನು ಅಂತ ನೀವು ತಿಳ್ಕೊತಾ ಇರೋದ್ರಿಂದ ಅದನ್ನು ಬಿಡ್ತಾ ಬರೋಕ್ಕೆ ನಿಮಗೆ ಸುಲಭ ಆಗುತ್ತೆ. ಬಟ್ ಆದರೂ ಅವ್ರು ಹೇಳಿರ್ತೀರ ನೀವು ನಡಿಬೇಡಿ ಅಂತ ಹೇಳ್ತಾರೆ. ನಿಮ್ಮ ಪ್ರಜ್ಞೆ ಬೆಳೆದಿದೆ, ಹಾಗಾಗಿ ಇನ್ನು ವಾಪಸ್ ಆ ಇದಕ್ಕೆ ಹೋಗಬೇಡಿ, ಅದರಿಂದ ಮುಂದೆ ಹೋಗೋದು ನೀವು ಪ್ರಯತ್ನ ಮಾಡಿ ಅಂತ ಹೇಳ್ತಾರೆ. They must not try to force upon you that which you have outgrown. ನೀವು ಪ್ರಜ್ಞೆ ಬೆಳೆಸ್ಬಿಟ್ಟು ಮುಂದೆ ಹೋದ್ಮೇಲೆ ನಿಮಗೆ ಇದೆಲ್ಲ ಬೇಕಾಗಿಲ್ಲ. ಇವಾಗ ಪೂಜೆ ಮಾಡೋದು, ಪುನಸ್ಕಾರ ಮಾಡೋದು, ಆರಾಧನೆ ಮಾಡೋದು, ಗುರುಗಳ ಇದರಲ್ಲಿ ಇರೋದು ಅದು ಬೇಕಾಗಿಲ್ಲ ಅಂತ ಹೇಳ್ತಾರೆ. ಹಾಗಾಗಿ ನೀವು ಮುಂದೆ ನಡ್ಕೊಂಡು ಹೋಗಿ. ಬಟ್ ಬೇರೆಯವ್ರು ನಿಮ್ಗೆ ಅದನ್ನ ಫೋರ್ಸ್ ಮಾಡಿದಾಗ ಅವ್ರಿಗೆ ಒಳ್ಳೆಯದಾದ ಒಂದು ತಿಳುವಳಿಕೆಯನ್ನು ಕೊಡಿ. ಈ ಥರ ಇದೆ ಅಂತ ಹೇಳಿದಾಗ ಅವಾಗ ನೀವು ಬೆಳಿತೀರಾ, ಅವ್ರನ್ನೂ ಬೆಳೆಸ್ತೀರಾ. ಮೇಕ್ ಅಲವೆನ್ಸ್ ಫಾರ್ ಎವ್ರಿಥಿಂಗ್, ಬಿ ಕೈಂಡ್ಲಿ ಟುವರ್ಡ್ಸ್ ಎವ್ರಿಥಿಂಗ್. ಎಲ್ಲದಕ್ಕೂ ದಯೆಯಿಂದ ಅವ್ರಿಗೂ ಸಮಜಾಯಿಸಿ, ಅವ್ರಿಗೂ ತಿಳುವಳಿಕೆಯನ್ನು ಕೊಡಿ, ನೀವು ಬೆಳೀರಿ ಅಂತ ಹೇಳ್ತಾರೆ. ನೌ ದ್ಯಾಟ್ ಯುವರ್ ಐಸ್ ಆರ್ ಓಪನ್ಡ್, some of your old beliefs, your old ceremonies may seem to be absurd. Perhaps indeed they really are so. ಈಗ ನೀವು ಈ ಥಿಯಾಸಫಿಕಲ್ ಸೊಸೈಟಿಗೆ ಬರ್ತಾ ಇದ್ದೀವಿ, ಪ್ರಜ್ಞೆ ಅನ್ನೋದೇನು ಅಂತ ತಿಳ್ಕೊತಾ ಇದ್ದೀವಿ, ಮನುಷ್ಯ ಯಾವ ರೀತಿ ಜನ್ಮ ತಾಳ್ತಾನೆ, ಯಾವ ರೀತಿ ಬೆಳವಣಿಗೆ ಆಗುತ್ತೆ ಅಂತ ಗೊತ್ತಾಗ್ತಾ ಇದ್ದಾಗ ನಾವು ಕೆಲವು ಸೆರೆಮನೀಸು, ಕೆಲವು ಸಂಪ್ರದಾಯಗಳನ್ನ ಬಿಡ್ತಾ ಬರ್ತೀವಿ. ಅದ್ರ ಬಗ್ಗೆ ತಿಳ್ಕೊಳ್ಬೇಕು. ಒಂದು ಸತಿ ಏನಿದು ಈ ಥರ ಮಾಡ್ತಾಯಿದ್ದೀವಲ್ಲ, ಇದು ಬೇಕಾಗಿಲ್ಲ ಅಲ್ವಾ ನಮಗೆ ಅಂತ ನಮಗೂ ಅನಿಸುತ್ತೆ. ಆವಾಗ ನಿಮಗೆ ಪ್ರಜ್ಞೆ ಬೆಳೆದಿದ್ರೆ ಬಿಡ್ತಾ ಮುಂದೆ ಬರ್ತಾ ಹೋಗ್ಬೋದು. Yet though you can no longer take part in them,
Respect them for the sake of those good souls to whom they are still important. ನಾವು ಈ ಸಂಪ್ರದಾಯಗಳು ಈ ಪೂಜೆ ಪುನಸ್ಕಾರಗಳು ಮಾಡದೇ ಇದ್ದರೂ ಕೂಡ ಬೇರೆಯವ್ರು ಮಾಡ್ತಾ ಇದ್ದಾಗ ಅವ್ರಿಗೆ ತಡೆ ಮಾಡಬೇಡಿ. ಅವ್ರು ಮಾಡ್ತಾ ಇದ್ದಾಗ ಅವ್ರ ಜೊತೆ ನೀವು ಸೇರ್ಕೋಬೋದು, ತಪ್ಪೇನಿಲ್ಲ ಅಂತ ಹೇಳ್ತಾರೆ. ಬಟ್ ಅವ್ರು ಮಾಡುವಾಗ ಅವ್ರನ್ನ ನಿಲ್ಲಿಸ್ಬೇಡಿ, ಅವ್ರಿಗೆ ಮಾಡೋ ರೀತಿಲಿ ಅವ್ರಿಗೆ ಅವಕಾಶ ಕೊಡಿ ಅವ್ರಿಗೆ ಮಾಡೋಕ್ಕೆ ಅಂತ. They have their place, they have their use. They are like those double lines which guide you as a child to write straight and evenly until you learn to write far better and more freely without them. ಈ ಪೂಜೆ ಪುನಸ್ಕಾರಗಳು ಸಂಪ್ರದಾಯಗಳು ಏನು ಅಂದರೆ, ಈ ಚಿಕ್ಕ ಮಗುಗೆ ಫಸ್ಟ್ ಸ್ಟಾರ್ಟಿಂಗ್ ಬರೆಯುವಾಗ ಏನು ಮಾಡ್ತೀವಿ, ಆ 4 ಲೈನ್ ಇರುತ್ತಲ್ಲ ಅದ್ರ ಮಧ್ಯೆ ಯಾವ ರೀತಿ ನೀಟಾಗಿ ಬರಿಬೇಕು ಅಂತ ಸಹಾಯ ಮಾಡುತ್ತೆ. ಅದೇ ರೀತಿ ಈ ಪೂಜೆ ಪುನಸ್ಕಾರಗಳು ನಮಗೆ ತಿಳಿದೇ ಇರೋರಿಗೆ ಇದು ಅವ್ರಿಗೆ ಆ 4 ಲೈನ್ ಥರ. ಅದು ಮಾಡ್ತಾ 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 ಮಗು ಬೆಳೀತಾ ಅನಂತರ ಬೇಕಾಗಿಲ್ಲ, ಅದಕ್ಕೆ 4 ಲೈನಿನ ಪುಸ್ತಕ ಬೇಕಾಗಿಲ್ಲ, ಫ್ರೀಯಾಗಿ ಒಂದು ಪ್ಲೇನ್ ಪೇಜ್ ಮೇಲೂ ಬರೆಯೋಕ್ಕೆ ಸಹಾಯ ಆಗುತ್ತಲ್ಲ. ಅದೇ ರೀತಿ ಈ ಮೊದಲನೇ ಸ್ಟೆಪ್ಸ್ ಬೆಳವಣಿಗೆಗೆ ಇದು ಮೊದಲನೇ ಸ್ಟೆಪ್ಸ್ ಅವ್ರಿಗೆ. ಅದು ಈ ಸಂಪ್ರದಾಯಗಳು ಅವ್ರು ಮಾಡಲಿ, ಅವ್ರಿಗೆ ತಡೆಯೋಕ್ಕೆ ಹೋಗಬೇಡಿ ಅಂತಾರೆ. ಇನ್ನು ಮುಂದಿನ ಜನ್ಮ ಅವ್ರು ತಿಳ್ಕೊತಾ ಅದೆಲ್ಲ ಬಿಡ್ತಾ ಬರ್ತಾರೆ, ಪ್ರಜ್ಞೆಯನ್ನು ಬೆಳೆಸ್ಕೊಂಡು ಬರ್ತಾರೆ. A great teacher once wrote, "When I was a child, I spake like a child. I understood like a child. I thought as a child. But when I became a man, I put away childish things." ನಾವು ಚಿಕ್ಕ ಮಕ್ಕಳಿದ್ದಾಗ ಹೆಂಗಿರ್ತೀವಿ? ತೀಟೆ ಮಾಡ್ತೀವಿ, ತುಂಟಾಟ ಮಾಡ್ತೀವಿ, ಆಡ್ತೀವಿ, ಗಲಾಟೆ ಮಾಡ್ತೀವಿ, ಹಠ ಮಾಡ್ತೀವಿ. ಅದೇ ದೊಡ್ಡವರಾದ ಮೇಲೂ ಹಾಗೆ ಮಾಡ್ತೀವಾ? ಇಲ್ಲ. ಅದೇ ರೀತಿ ಈ ಸಂಪ್ರದಾಯಗಳು ಚಿಕ್ಕವರಿದ್ದಾಗ ಬೆಳೆದೇ ಇದ್ದಾಗ ಅವ್ರಿಗೆ ಅದು ಸಂಪ್ರದಾಯ ಬೇಕಾಗುತ್ತೆ. ಅನಂತರ ಬೆಳೀತಾ ಅದನ್ನ ಬಿಡ್ತಾ ಬರ್ತಾರೆ. Yet he who has forgotten his childhood and lost sympathy with the children is not the man who can teach them or help them. ನಾವು ಬೆಳೆದ್ಬಿಟ್ವಿ ಅಂದ್ಬಿಟ್ಟು ನಮ್ಮ ಬಾಲ್ಯವನ್ನು ಮರಿಬಾರ್ದು. ನಾವು ಕರುಣೆ ಮತ್ತು ಪ್ರೇಮದಿಂದ ಅದನ್ನು ಬದಲಾಯಿಸ್ತಾ ಬರಬೇಕು. ನಾವು ದೊಡ್ಡವರಾಗ್ಬಿಟ್ವಿ, ಇವಾಗ ನಾವು ಆ ರೀತಿ ಇರಬಾರ್ದು ಅಂತಲ್ಲ. ಬಟ್ ಮಕ್ಕಳಲ್ಲಿ ಪ್ರೇಮ ತುಂಬ ಇರುತ್ತೆ, ಅದನ್ನು ನಾವು ಹಂಗೆ ಇಟ್ಕೊಂಡಿರಬೇಕು. ಅದ್ರ ಸಹಾಯದಿಂದ ಬೇರೆಯವ್ರಿಗೂ ನಾವು ಬೆಳೆಯೋಕ್ಕೆ ಅವಕಾಶವನ್ನು ಮಾಡಿಕೊಡಿ ಅಂತ ಹೇಳ್ತಾರೆ. ಸೊ ಲುಕ್ ಕೈಂಡ್ಲಿ, ಜೆಂಟ್ಲಿ, ಟಾಲರೆಂಟ್ ಅಪಾನ್ ಆಲ್, ಬಟ್ ಅಪಾನ್ ಆಲ್ ಅಲೈಕ್, ಬುದ್ಧಿಸ್ಟ್ ಆರ್ ಹಿಂದೂ, ಜೈನ್ ಆರ್ ಜೂ, ಕ್ರಿಶ್ಚಿಯನ್ ಆರ್ ಮೊಹಮ್ಮದನ್. ಹಾಗಾಗಿ ಬೇರೆ ಧರ್ಮದ ಬಗ್ಗೆನೂ ನಮಗೆ ಸಹಿಷ್ಣುತೆ ಇರಬೇಕು ಅಂತ ಹೇಳ್ತಾರೆ. ಅವ್ರು ಮಾಡೋ ಪದ್ಧತಿಗಳು ಬೇರೆ, ನಾವು ಮಾಡೋ ಪದ್ಧತಿಗಳು ಬೇರೆ. ಬಟ್ ಆದರೆ ಅವ್ರ ಬೆಳವಣಿಗೆ ಅದೇ ದಾರಿ, ನಮ್ಮ ಬೆಳವಣಿಗೆಗೂ ಅದೇ ರೀತಿಯಾದ ದಾರಿ ಮಾಡಿಕೊಟ್ಟಿದ್ದಾರೆ. ನಾವು ಒಂದು ಪ್ರಜ್ಞೆ ಬೆಳೆಸ್ಬಿಟ್ಟು ಈ ಎಲ್ಲ ಧರ್ಮದ ಬಗ್ಗೆ ಅರ್ಥ ಮಾಡ್ಕೊಂಡು ತಿಳುವಳಿಕೆ ಬರ್ತಾ ಇದ್ದಾಗ ಎಲ್ಲರದು ಒಂದೇ ಮೀನಿಂಗು, ಗುರುಗಳು ಕೊಟ್ಟಿರೋದು ಒಂದೇ ಜ್ಞಾನ ಎಲ್ಲರಿಗೂ ಕೊಟ್ಟಿದ್ದಾರೆ ಅಂತ ತಿಳ್ಕೊಂಡ್ಮೇಲೆ ಅವ್ರ ಬಗ್ಗೆ ನಮಗೆ ಸಹಿಷ್ಣುತೆ ಬರಬೇಕು, ಅವ್ರ ಬಗ್ಗೆ ಆಸೆ ಪಡಬಾರ್ದು ಅಂತಲೂ ಹೇಳ್ತಾರೆ. 4ನೇದು ಚೇರ್ಫುಲ್ನೆಸ್, ಉತ್ಸಾಹ ಅಂತ ಹೇಳ್ತಾರೆ. ಉತ್ಸಾಹದಿಂದ ಇರಬೇಕು. ಯಾವುದೇ ರೀತಿ ನಾವು ಕರ್ಮ ನಿಯಮವನ್ನು ತಿಳ್ಕೊಂಡಾಗ ನಮಗೆ ಇದು ಉತ್ಸಾಹ, ಚೇರ್ಫುಲ್ನೆಸ್ ಅಂತ ಬರುತ್ತೆ. ಇದು ತಿಳ್ಕೊಳ್ಳೋಣ, ಚೇರ್ಫುಲ್ನೆಸ್ ಯಾವ ರೀತಿ ಇರಬೇಕು, ನಾವು ಉತ್ಸಾಹದಿಂದ ಯಾವಾಗಲೂ ಇರಬೇಕು ಅಂತ ಹೇಳ್ತಾರೆ. ಯು ಮಸ್ಟ್ ಬೇರ್ ಆಲ್ ಯೋರ್ ಕರ್ಮ ಚೇರ್ಫುಲಿ, ವಾಟ್ ಎವರ್ ಇಟ್ ಮೇ ಬಿ, taking it as an honor that suffering comes to you because it shows that the Lord of Karma think you worth helping. ಯಾವುದೇ ಒಂದು ದುಃಖ ಕಷ್ಟಗಳು ಬಂದಾಗ ಅದನ್ನು ಪ್ರಸನ್ನತೆಯಿಂದ ಉತ್ಸಾಹದಿಂದ ಸ್ವೀಕಾರ ಮಾಡಿ ಅಂತ ಹೇಳ್ತಾರೆ. ಯಾಕಂದರೆ ಗುರುಗಳು ತಿಳ್ಕೊಂಡಿದ್ದಾರೆ, ನಿಮ್ಮನ್ನು ಬೆಳೆಸೋಕ್ಕೆ ಕರ್ಮಗಳನ್ನು ನಿಮಗೆ ಕೊಟ್ಟರೆ ನೀವು ಚೆನ್ನಾಗಿ ಬೆಳಿತೀರಾ, ಮುಂದೆ ಅವ್ರಿಗೆ ಸಹಾಯಕಾರ ಆಗ್ತೀರಾ ಅಂದ್ಬಿಟ್ಟು ನಿಮಗೆ ಕರ್ಮಗಳನ್ನ ಕೊಡ್ತಾ ಇದ್ದಾರೆ. ಅದನ್ನು ನೀವು ಸ್ವೀಕಾರ ಮಾಡಿಕೊಂಡು ಉತ್ಸಾಹದಿಂದ ಅದನ್ನು ಯಾವ ರೀತಿ ತೊಗೋಬೇಕು, ಯಾವ ರೀತಿ ಅದನ್ನು ಎದುರಿಸ್ಬೇಕು ಅಂತ ನಾವು ಬೆಳೆಸ್ಕೊಂಡು ಹೋಗ್ತಾ ಇದ್ದಾಗ ನಮ್ಮದು ಪ್ರಜ್ಞೆ ಬೆಳೆಯುತ್ತೆ, ನಮ್ಮ ಸಹಿಷ್ಣುತೆ ಬೆಳೆಯುತ್ತೆ.
ನಮ್ಮ ಟಾಲರೆನ್ಸ್ ಕೂಡ ಬೆಳೆಯುತ್ತೆ. ಅದನ್ನ ಯಾವ ರೀತಿ ತೊಗೋಬೇಕು ಅಂತಲೂ ನಾವು ಪ್ರಜ್ಞೆ ಬೆಳೆಸ್ಕೊತಾ ಹೋಗ್ತೀವಿ. ಹಾಗಾಗಿ ಎಲ್ಲ ಕರ್ಮಗಳು ಸುಖ ಆಗಲಿ ದುಃಖ ಆಗಲಿ ಕಷ್ಟ ಇರಲಿ ಅದನ್ನು ಉತ್ಸಾಹದಿಂದ ತಗೊಳ್ಳಿ. ಅದ್ರ ಬಗ್ಗೆ ಬೇಜಾರು ಮಾಡ್ಕೋಬೇಡಿ. ಯಾಕಂದರೆ ಇಲ್ಲಿ ಗುರುಗಳನ್ನ ನಿಮ್ಮನ್ನ ಗುರುತಿಸ್ತಾ ಇದ್ದಾರೆ, ನೀವು ಬೆಳವಣಿಗೆಗೆ ತಯಾರಾಗ್ತಾ ಇದ್ದೀರಾ ಅಂತ. ಹಾಗಾಗಿ ನಿಮಗೆ ಕರ್ಮಗಳು ಜಾಸ್ತಿ ಕೊಡ್ತಾಯಿದ್ದಾರೆ. ನಿಮ್ಮ ಪ್ರಜ್ಞೆ ಇನ್ನೂ ಚೆನ್ನಾಗಿ ಬೆಳೀಲಿ, ನಿಮ್ಮ ಸಹಿಷ್ಣುತೆ ಬೆಳೀಲಿ ಅಂತ ಇಲ್ಲಿ ಕರ್ಮ ಕೊಡ್ತಾ ಇದ್ದಾರೆ. ಹಾಗಾಗಿ ನೀವು ಉತ್ಸಾಹದಿಂದ ಇರಿ ಅಂತ ಹೇಳ್ತಾರೆ. ಒಂದೇ ರೀತಿ ತಗೋಬೇಕು. ಹೌಎವರ್ ಹಾರ್ಡ್ ಇಟ್ ಈಸ್, ಬಿ ಥ್ಯಾಂಕ್ಫುಲ್ ದ್ಯಾಟ್ ಇಟ್ ಈಸ್ ನೋ ವರ್ಸ್. ಎಷ್ಟೇ ಕಷ್ಟ ಇದ್ದರೂ ನಾವು ಅದನ್ನು ಉತ್ಸಾಹದಿಂದ ತಗೋಬೇಕು. ಯಾಕಂದರೆ ನಾವು ಅಕ್ಕಪಕ್ಕ ನೋಡ್ತಾ ಇದ್ದಾಗ ನಮಗಿಂತ ಜಾಸ್ತಿ ಕಷ್ಟಪಡೋರಿದ್ದಾರೆ, ಜಾಸ್ತಿ ಕರ್ಮಗಳು ಅನುಭವಿಸೋರು ಇದ್ದಾರೆ ನಮ್ಮ. ಹಾಗಾಗಿ ನಾವು ಅವ್ರಿಗೆ ಕಂಪೇರ್ ಮಾಡಿದಾಗ ನಮಗೆ ಏನೂ ಇಲ್ಲ ಅಂತ ಅನಿಸುತ್ತೆ. ಸುಖವಾಗಿರೋರನ್ನ ನೋಡಿದ್ರೆ ನಮಗೆ ಏನು ಬರಲ್ಲ, ನಾವೇನು ಬೆಳೆಯಲ್ಲ ಅಲ್ಲಿ. ನಮಗಿಂತ ಕೀಳವಾಗಿರೋರು ಅಥವಾ ನಮಗಿಂತ ಜಾಸ್ತಿ ಕಷ್ಟಪಡೋರು ನೋಡಿದ್ರೆ ನಾವು ಸಮಾಧಾನ ಪಟ್ಕೋಬೋದು. ನಮ್ಗೆ ಇಷ್ಟಾದರೂ ಕೊಟ್ಟಿದ್ದಾನೆ ಶಕ್ತಿ ದೇವರು, ಇದು ಮಾಡ್ಕೊಳ್ಳೋಣ ಅಂತ ಹೇಳ್ಬೋದು. ರಿಮೆಂಬರ್ ದ್ಯಾಟ್ ಯು ಆರ್ ಬಟ್ ಲಿಟಲ್ ಯೂಸ್ ಟು ದ ಮಾಸ್ಟರ್ ಅಂಟಿಲ್ ಯುವರ್ ಈವಿಲ್ ಕರ್ಮಾಸ್ ಈಸ್ ವರ್ಕ್ಡ್ ಔಟ್ ಆ್ಯಂಡ್ ಯು ಆರ್ ಫ್ರೀ. ಕರ್ಮಗಳು ಯಾಕೆ ಬರುತ್ತೆ? ನಾವು ಪ್ರಜ್ಞೆ ಬೆಳೆಸೋಕ್ಕೆ ಹೋಗುವಾಗ ಉನ್ನತವಾದ ಮಟ್ಟಕ್ಕೆ ಹೋಗಬೇಕು ಅಂತ ಹೇಳಿದಾಗ ನಮ್ಮದು ಕರ್ಮಗಳೆಲ್ಲ ಮುಗಿಸಿರಬೇಕು. ನಾವು ಗುರುಗಳ ಶಿಷ್ಯರಾಗಬೇಕಾದ್ರೆ ನಮ್ಮ ಕರ್ಮಗಳನ್ನು ಮುಗಿಸ್ಮೇಲೆ ಪರಿಪೂರ್ಣ ಆದಮೇಲೆ ನಾವು ಗುರುಗಳಿಗೆ ಒಂದು ಸಹಾಯ ಮಾಡೋಕ್ಕೆ ನಮಗೆ ಆಗುತ್ತೆ. ಹಾಗಾಗಿ ನಾವು ಬೇಗ ಕರ್ಮಕ್ಕೆ ಕಳ್ಕೊಂಡ್ರೆ ನಾವು ಗುರುಗಳ ಶಿಷ್ಯರಾಗೋಕ್ಕೆ ಬೇಗನೂ ಮುಂದುವರಿತೀವಿ ಅಂತ ಹೇಳ್ತಾರೆ. By offering yourself to him, you have asked that your karma may be hurried, and so now, in 1 or 2 lives, you work through what otherwise might have been spread over 100 years. ನಾವಿಲ್ಲಿ ಆತ್ಮಸಾಕ್ಷಿಯಾಗಿ ಗುರುಗಳಿಗೆ ಒಂದು ಸಹಾಯ ಮಾಡೋಕ್ಕೆ ಬಂದಿದ್ದೀವಿ. ಸಹಾಯ ಮಾಡೋಕ್ಕೆ ಬಂದಾಗ ಏನು ಮಾಡ್ತೀವಿ? ಗುರುಗಳನ್ನ ಕೇಳ್ಕೊತೀವಿ. ನಾವೇ ಕೇಳ್ಕೊಳ್ಳೋದು ಗುರುಗಳನ್ನ, ನಮ್ಮ ಕರ್ಮ ಎಲ್ಲ ಮುಗಿಸ್ಬಿಟ್ಟು ನಿಮ್ಮ ಸಹಾಯಕ್ಕೆ ನಮಗೆ ಉಪಯೋಗಿಸಿ ಅಂತ. ಹಾಗಾಗಿ ಗುರುಗಳೇ ನಮಗೆ ಬೇಗ ಕೊಡ್ತಾರೆ, ಕರ್ಮಗಳನ್ನ ಬೇಗ ಮುಗಿಸ್ಬಿಟ್ಟು ನಮ್ಮ ಸಹಾಯಕ್ಕೆ ಬನ್ನಿ ಅಂತ. ಅವ್ರಿಗೆ ಸಹಾಯಕರ ಅವಶ್ಯಕತೆ ತುಂಬ ಇದೆ. ಹಾಗಾಗಿ ನಾವು ಆತ್ಮಸಾಕ್ಷಿಯಾಗಿ ನಾವು ಅವ್ರ ಗುರುಗಳಿಗೆ ಒಪ್ಪಿಸ್ಕೊಂಡ್ಮೇಲೆ ಅವರೇ ನಮಗೆ ಬೇಗ ಕರ್ಮಗಳು ಕೊಡ್ತಾರೆ. ಆ ಬೇಗ ಕರ್ಮಗಳು ಮುಗಿಸ್ಬಿಟ್ಟು ಅವ್ರಿಗೆ ಸಹಾಯ ಆಗಿ ಬೇಗ ಆಗ್ತಾರೆ. ಮತ್ತು ಇಲ್ಲೊಂದು ಮಾತು ಹೇಳ್ತಾರೆ ನೋಡಿ, ವಾಟ್ ವುಡ್ ಹ್ಯಾವ್ ಟೇಕನ್ ಬಟ್ ಇನ್ ಆರ್ಡರ್ ಟು ಮೇಕ್ ಇದು 100 ಜನ್ಮದಲ್ಲಿ ಕರ್ಮ ಮುಗಿಸೋದಕ್ಕಿಂತ ನಾವು ಗುರುಗಳಿಗೆ ಅರ್ಪಿಸ್ಕೊಂಡ್ಬಿಟ್ರೆ ನಮ್ಮ ಕರ್ಮಗಳು ಒಂದು ಸ್ವಲ್ಪ ಜನ್ಮಕ್ಕೆ ಮುಗಿಸ್ಬಿಡ್ಬೋದಂತೆ. ಆ ರೀತಿ ನಾವು ಗುರುಗಳಿಗೆ ಅರ್ಪಿಸ್ಕೊಂಡ್ಬಿಟ್ರೆ ನಾವು ಬೇಗ ಕರ್ಮಗಳನ್ನ ಮುಗಿಸಿ ಇನ್ನು ಮುಂದೆ ಬೇಗ ಹೋಗ್ತೀವಿ. ಅದೇ ನಾವು ತಿಳ್ಕೊಳ್ದೆ ಈ ಕರ್ಮ ಯಾಕೆ ಬಂತು ಇನ್ನು ಅದ್ರ ಬಗ್ಗೆನೇ ಬೇಜಾರು ಮಾಡಿಕೊಂಡು ಅದರಲ್ಲೇ ಮುಳುಗ್ಕೊಂಡಿದ್ರೆ ನಮ್ಮ ದಿನ ಕರ್ಮ ಜಾಸ್ತಿ ಆಗ್ತಾ ಹೋಗುತ್ತೆ. 100 ಜನ್ಮಗಳು ತೊಗೊಳುತ್ತೆ ಈ ಕರ್ಮ ಸವಿಯೋಕ್ಕೆ. ಹಾಗಾಗಿ ಇಲ್ಲಿ ಒಪ್ಪಿಸ್ಕೊಂಡ್ಬಿಟ್ಟು ಬೇಗ ನಮ್ಮ ಕರ್ಮ ಮುಗಿಸೋಣ ಅಂದ್ಬಿಟ್ಟು ನಮಗೇನು ಕರ್ಮ ಬರುತ್ತೋ ಅದು ಉತ್ಸಾಹದಿಂದ ತೊಗೊಂಡು ಒಳ್ಳೆ ರೀತಿಯಲ್ಲಿ ತೊಗೊಂಡು ಬೇಗ ನಾನು ಗುರುಗಳಿಗೆ ಸಹಾಯ ಮಾಡೋಕ್ಕೆ ಮುಂದೆ ಹೋಗ್ತಾ ಇದ್ದೀನಿ ಅಂತ ನಾವು ಪಾಸಿಟಿವಾಗಿ ಥಿಂಕ್ ಮಾಡಿಬಿಟ್ಟು ಮುಂದೆ ಹೋಗ್ತಾ ಹೋಗಬೇಕು. ಬಟ್ ಇನ್ ಆರ್ಡರ್ ಟು ಮೇಕ್ ದ ಬೆಸ್ಟ್ ಆಫ್ ಇಟ್ ಯು ಮಸ್ಟ್ ಬೇರ್ ಇಟ್ ಚೇರ್ಫುಲಿ ಆ್ಯಂಡ್ ಗ್ಲ್ಯಾಡ್ಲಿ. ಈ ಜನ್ಮವನ್ನು ನಾವು ಸಾರ್ಥಕ ಮಾಡಬೇಕಾದ್ರೆ ನಮ್ಮ ಕರ್ಮಗಳನ್ನು ಒಂದು ಒಳ್ಳೆಯ ದೃಷ್ಟಿಯಲ್ಲಿ ಒಂದು ಸಂತೋಷದಿಂದ ಅದನ್ನು ಉತ್ಸಾಹದಿಂದ ಅದನ್ನು ಒಪ್ಕೊಂಡು ಆ ಕರ್ಮಗಳನ್ನ ಸವಿಸ್ತಾ ಮುಂದೆ ಹೋಗೋಣ ಅಂತ ಹೇಳ್ತಾರೆ. ಯಟ್ ಅನದರ್ ಪಾಯಿಂಟ್ ಯು ಮಸ್ಟ್ ಗಿವ್ ಅಪ್ ಆಲ್ ಫೀಲಿಂಗ್ಸ್ ಆಫ್ ಪೊಸೆಷನ್. ಇನ್ನೊಂದಂದರೆ ಕರ್ಮ ಹೇಗೆ ಬೇಗ ಮುಗಿಸೋದು ಅಂದರೆ ನಮ್ಮ ಪೊಸೆಷನ್ ನನ್ನದು 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 ಅಂತೆಲ್ಲ ನಾವು ಮಾಡ್ಕೊಂಡಿರ್ತಿರ್ತೀವಲ್ಲ ಅದ್ರ ಬಗ್ಗೆ ಅಟ್ಯಾಚ್ಮೆಂಟ್ ಬಿಡ್ತಾ ಎಲ್ಲ ಬಿಡ್ತಾ ಮುಂದೆವರೀರಿ ಅಂತ ಹೇಳ್ತಾರೆ. ಆದಷ್ಟು ನಾವು ಅಂಟ್ಕೊಂಡಿದ್ದದ್ದು ನಮ್ಮ ಕರ್ಮಗಳು ಜಾಸ್ತಿ ಆಗುತ್ತೆ, ದುಃಖ ಜಾಸ್ತಿ ಆಗುತ್ತೆ, ನಮಗೆ ಅದು ಬಿಡೋಕ್ಕಾಗಲ್ಲ, ದುಃಖ ಜಾಸ್ತಿ ಆಗುತ್ತೆ, ನಾವೇ ಮಾಡ್ಕೊಳ್ತಾ ಇರೋದು ಇದೆಲ್ಲ. ಹಾಗಾಗಿ ಮುಂದೆ ಬೆಳೆಯೋಕ್ಕೆ ಮೊದಲು ನಮ್ಮದು ನಮ್ಮ ಪೊಸೆಷನ್ಸ್ ಏನಿದೆಯೋ ಅದೆಲ್ಲ ಬಿಡಿ ಅಂತ ಹೇಳ್ತಾ ಇದ್ದಾರೆ. ಕರ್ಮ ಮೇ ಟೇಕ್ ಫ್ರಮ್ ಯು ದ ಥಿಂಗ್ಸ್ ವಿಚ್ ಯು ಲೈಕ್ ಬೆಸ್ಟ್. ನಮ್ಗೆ ಯಾವುದು ಅತಿಯಾದ ಇಷ್ಟವಾದ ವಸ್ತು ಇದೆಯೋ ಅದನ್ನೇ ತೆಕ್ಕೊಂಡ್ಬಿಡ್ತಾರೆ. ಕರ್ಮ ಅನ್ನೋದು ಅದೇನೆ, ಯಾಕಂದರೆ ನಾವು ಅದಕ್ಕೆ ಅಂಟುಕೊಂಡಿರ್ತೀವಿ, ಅದನ್ನೇ ನಮ್ಮಿಂದ ತೊಗೊಂಡ್ಬಿಡ್ತಾರೆ. ಹಾಗಾಗಿ ನಮಗಲ್ಲಿ ದುಃಖ ಜಾಸ್ತಿ ಆಗುತ್ತೆ. ಹಾಗಾಗಿ ನಾವು ಅಲ್ಲಿ ಅಂಟ್ಕೋಬೇಡಿ. ಯಾವುದೇ ವಸ್ತು ಇರಲಿ, ಯಾವುದೇ ಒಂದು
ನಮ್ಮ ಅಧಿಕಾರ ಇರಲಿ, ದುಡ್ಡಿರಲಿ, ಸಂಪಾದನೆ ಇರಲಿ, ಆಸ್ತಿ ಇರಲಿ, ಅದಕ್ಕೆ ಅಂಟ್ಕೊಂಡು ಇಡಬೇಡಿ. ಯಾಕಂದರೆ ನಮಗೆ ಕರ್ಮ ಜಾಸ್ತಿ ಆಗುತ್ತೆ. ಅಟ್ಯಾಚ್ಮೆಂಟ್ ಜಾಸ್ತಿ ಇದ್ದಷ್ಟು ಕರ್ಮ ಜಾಸ್ತಿ ಆಗುತ್ತೆ ನಮಗೆ. ಈವನ್ ದ ಪೀಪಲ್ ಹೂಮ್ ಯು ಮೇ ಲವ್ ಮೋಸ್ಟ್, ನಮ್ಗೆ ಇಷ್ಟವಾದವ್ರೂ ಕಳ್ಕೊತೀವಿ ಅನ್ನೋನ್ಸುತ್ತೆ, ಆದರೂ ದುಃಖ ಆಗುತ್ತೆ. ಅದೂ ಒಂದು ರೀತಿಲಿ ಕರ್ಮನೇ. ಆ ಇಷ್ಟವಾದದ್ದು ಇವ್ರನ್ನ ಕರ್ಕೊಂಬಿಟ್ರೆ ನಮಗೆ ದುಃಖ ಜಾಸ್ತಿ ಆಗುತ್ತೆ. ಪೊಸೆಷನ್ ಜಾಸ್ತಿ ಇದೆ ನಮಗಲ್ಲ, ಅಟ್ಯಾಚ್ಮೆಂಟ್ ಜಾಸ್ತಿ ಇದೆ ನಮ್ಗೆ ಇಷ್ಟ ಆದವರೆಲ್ಲ. ಅದನ್ನ ಕಳ್ಕೊಳ್ಳುವಾಗ ನಾವೇನು ಮಾಡ್ತೀವಿ, ಬೇರೆ ಕಡೆ ಪ್ರಜ್ಞೆನ ಬೆಳೆಸ್ಕೋತೀವಿ ನಾವು. ಯಾಕಾಯಿತು ಈ ದುಃಖ, ನಮಗೇನು ಇಲ್ಲಿ ಮುಂದೆ ನಮ್ಗೆ ಕಲಿಯೋದು ಏನಿದೆ ಇದರಲ್ಲಿ ಅಂತ ತಿಳ್ಕೊತಾ ಹೋಗ್ತೀವಿ. ನಮ್ಮ ಬೆಳವಣಿಗೆನೂ ಬೇಗ ಆಗ್ತಾ ಹೋಗುತ್ತೆ. ಈವನ್ ದೆನ್ ಯು ಮಸ್ಟ್ ಬಿ ಚಿಯರ್ಫುಲ್, ರೆಡಿ ಟು ಪಾರ್ಟ್ ವಿತ್ ಎನಿಥಿಂಗ್ ಆ್ಯಂಡ್ ಎವ್ರಿಥಿಂಗ್. ಗುರುಗಳ ಕೆಲಸಕ್ಕೆ ನಾವು ಸಮರ್ಪಣೆ ಮಾಡಿಕೊಂಡಾಗ ನಮಗೆ ಯಾವುದೇ ಒಂಥರ ಕರ್ಮ ಕೊಟ್ಟರೂ ಅದನ್ನು ಅನುಭವಿಸೋಕ್ಕೆ ತಯಾರಿರಬೇಕು. ಎಲ್ಲವನ್ನೂ ಅರ್ಪಣೆ ಮಾಡೋಕ್ಕೆ ನಾವು ತಯಾರಿರಬೇಕು. ಏನಿದ್ರೂ ಅರ್ಪಣೆ ಮಾಡೋಕ್ಕೆ ನಾವು ತಯಾರಿರಬೇಕು. ಆವಾಗ ನಮ್ಮ ಕರ್ಮ ಕಟ್ಕೊಳ್ಳಲ್ಲ. ಎಲ್ಲವೂ ನಿನಗೆ ಅರ್ಪಿಸಿಬಿಡ್ತೀನಿ ಅಂತ ಹೇಳಿದಾಗ ನಮ್ಗೆ ಯಾವುದು ದುಃಖನೂ ಆಗಲ್ಲ, ಕರ್ಮ ಜಾಸ್ತಿ ಕಟ್ಕೊಳ್ಳೋದು. ಆಫನ್ ದ ಮಾಸ್ಟರ್ ನೀಡ್ಸ್ ಟು ಪೋರ್ ಔಟ್ ಹಿಸ್ ಸ್ಟ್ರೆಂತ್ ಅಪಾನ್ ಅದರ್ಸ್ ಥ್ರೂ ಹಿಸ್ ಸರ್ವೆಂಟ್. ಹಿ ಕೆನಾಟ್ ಡೂ ದ್ಯಾಟ್ ಇಫ್ ದ ಸರ್ವೆಂಟ್ ಈಲ್ಸ್ ಟು ಡಿಪ್ರೆಷನ್. ಗುರುಗಳು ನಮ್ಮಿಂದ ಬೇರೆಯವ್ರಿಗೆ ಸಹಾಯ ಮಾಡಬೇಕು ಅಂತ ಹೇಳ್ತಾರೆ. ನಾವು ನಮ್ಮ ಕರ್ಮದ ಬಗ್ಗೆ ವಿಚಾರ ಮಾಡಿಕೊಂಡು ಖಿನ್ನತೆಗೆ ಒಳಗಾಕ್ಕೊಂಡು ನಾವು ಬೇಜಾರಾಗಿ ಕೂತ್ಕೊಂಡಾಗ ನಮ್ಮಿಂದ ಗುರುಗಳು ಕೆಲಸ ಮಾಡೋಕ್ಕೆ ಆಗಲ್ಲ. ಹಾಗಾಗಿ ನಾವು ಯಾವಾಗಲೂ ಉತ್ಸಾಹದಿಂದ ಇರಬೇಕು. ನನಗೆ ಈ ರೀತಿ ಕರ್ಮ ಬಂತು, ನನಗೆ ಬೇಜಾರಾಯಿತು ಅಂತ ನಾವು ಒಂದು ಕಡೆ ಕೂತ್ಕೊಂಡ್ಬಿಟ್ರೆ ನಮ್ಮ ಬೇರೆಯವರಿಗೆ ಸಹಾಯ ಮಾಡೋಕ್ಕಾಗಲ್ಲ. ಯಾವುದೇ ಕರ್ಮ ಕೊಟ್ಟು ಅದನ್ನು ಸ್ವೀಕಾರ ಮಾಡಿಕೊಂಡು ಮುಂದೆ ನಡೆಯೋದನ್ನು ಕಲಿತಾ ಇರಬೇಕು. ಖಿನ್ನತೆಗೆ ಒಳಗಾಗಿದ್ರೆ ಏನಾಗುತ್ತೆ, ನಮಗೆ ಬೇಜಾರಾಗಿದ್ದಾಗ ನಾವು ಬೇರೆಯವರಿಗೆ ಸಹಾಯ ಮಾಡೋಕ್ಕೆ ಆಗಲ್ಲ. ಸೊ ಚಿಯರ್ಫುಲ್ನೆಸ್ ಮಸ್ಟ್ ಬಿ ದ ರೂಲ್. ಇದು ನಿಯಮ ಇರಬೇಕಂತೆ ನಮ್ಮ ಜೀವನದಲ್ಲಿ. ಚಿಯರ್ಫುಲ್ನೆಸ್, ಉತ್ಸಾಹ ಒಂದು ನಿಯಮ ಇರಬೇಕು. ಎಷ್ಟೇ ಬೇಜಾರಾಗಲಿ, ಎಷ್ಟೇ ಕಷ್ಟ ಆಗಲಿ, ಎಷ್ಟೇ ದುಃಖ ಬಂದರೂ ನಾವು ನಗ್ನಗ್ತಾ ಅದನ್ನು ತೊಗೊಂಡು ಬೇರೆಯವ್ರಿಗೂ ಉತ್ಸಾಹವನ್ನು ಕೊಡಬೇಕು. ನಮ್ಮ ನಿಯಮ ಆಗಬೇಕು ನಮ್ಮ ಲೈಫು. ಅದಾದಮೇಲೆ 5ನೇ ಪಾಯಿಂಟ್ ಇಲ್ಲಿ ಹೇಳ್ತಾ ಇದ್ದರೆ ಒನ್ ಪಾಯಿಂಟೆಡ್ನೆಸ್, ಏಕಾಗ್ರತೆ ಅಂತ. The one thing that you must set before you is to do the master's work, The one thing that you must set before you is to do the master's work. ನಮ್ಮದು ಒಂದೇ ಗುರಿ ಇರಬೇಕು. ಏನಂದರೆ ಗುರುಗಳ ಒಂದು ಕೆಲಸ ಮಾಡೋದು, ಒಂದೇ ಗುರಿ ಇಟ್ಕೋಬೇಕು. Whatever else may come in your way to do, that at least you must never forget. ನಮ್ಮ ಮಧ್ಯ ಏನು ಕೆಲಸ ಬರುತ್ತೋ ಅದನ್ನು ಮಾಡೋಕ್ಕೆ ನಾವು ಯಾವಾಗಲೂ ಮುಂದೆ ರೆಡಿ ಇರಬೇಕು, ಅದನ್ನು ಮಾಡ್ತಾ ಇರಬೇಕು. ಯಟ್ ನಥಿಂಗ್ ಎಲ್ಸ್ ಕ್ಯಾನ್ ಕಮ್ ಇನ್ ಯೋರ್ ವೇ, ಫಾರ್ ಆಲ್ ಹೆಲ್ಪ್ಫುಲ್ ಸೆಲ್ಫಿಶ್ ವರ್ಕ್ ಈಸ್ ದ ಮಾಸ್ಟರ್ಸ್ ಅನ್ಸೆಲ್ಫಿಶ್ ವರ್ಕ್ ಈಸ್ ದ ಮಾಸ್ಟರ್ಸ್ ವರ್ಕ್ ಆ್ಯಂಡ್ ಯು ಮಸ್ಟ್ ಡೂ ಇಟ್ ಫಾರ್ ಹಿಸ್ ಸೇಕ್. ನಮ್ಮ ಮುಂದೆ ಯಾವ ಕೆಲಸ ಬಂದರೂ ನಾವು ಮಾಡ್ತಾ ಹೋಗಬೇಕು, ಬೇಜಾರು ಪಟ್ಕೋಬಾರ್ದು. ಯಾವುದೇ ಒಂದು ಕೆಲಸ ಇದ್ರೂ ಇದು ಗುರುಗಳ ಕೆಲಸ ಅಂದ್ಕೊಂಡು ನಾವು ನಂಬಿಕೆ ಇರಬೇಕು ಅಲ್ಲಿ. ಆ ಕೆಲಸವನ್ನು ಮಾಡ್ತಾ ಹೋಗಬೇಕು, ಬಿಡದೆ ಮಾಡ್ತಾ ಇರಬೇಕು. ಇವತ್ತಿನ ಸೂಕ್ತಿಲೂ ಅದನ್ನೇ ಹೇಳ್ತಾಯಿದ್ರು, ಬಿಡದೆ ಮಾಡ್ತಾ ಇರಬೇಕು. ಮಾಸ್ಟರ್ಸ್ ವರ್ಕ್ ಆ್ಯಂಡ್ ಯು ಮಸ್ಟ್ ಡೂ ಇಟ್ ಫಾರ್ ಹಿಸ್ ಸೇಕ್ ಆ್ಯಂಡ್ ಯು ಮಸ್ಟ್ ಗಿವ್ ಆಲ್ ಯುವರ್ ಅಟೆನ್ಷನ್ ಟು ಈಚ್ ಪೀಸ್ ಆ್ಯಸ್ ಯು ಡೂ ಇಟ್, ಸೊ ದ್ಯಾಟ್ ಇಟ್ ಮೇ ಬಿ ಯೋರ್ ವೆರಿ ಬೆಸ್ಟ್. ಏಕಾಗ್ರತೆ ಅಂತ ಹೇಳೋದು ಯಾವುದೇ ಒಂದು ಕೆಲಸ ಇದ್ದರೂ, ಒಂದು ಅಡುಗೆ ಮಾಡೋ ಕೆಲಸ ಇರಲಿ, ಒಂದು ಗುಡ್ಸೋ ಕೆಲಸ ಇರಲಿ, ಒಂದು ಉಪನ್ಯಾಸ ಮಾಡೋ ಕೆಲಸ ಇರಲಿ, ಒಂದು ಓದೋ ಕೆಲಸ ಇರಲಿ, ಒಂದು ಧ್ಯಾನ ಮಾಡೋ ಕೆಲಸ ಇರಲಿ, ಯಾವಾಗಲೂ ಏಕಾಗ್ರತೆಯಿಂದ ಮಾಡಬೇಕು. ಅದು ಗುರುಗಳು ಕೊಟ್ಟಿರೋ ಕೆಲಸ ಅಂದ್ಬಿಟ್ಟು ಧ್ಯಾನ ಮಾಡಿಬಿಟ್ಟು ನೀಟಾಗಿ ಅದನ್ನು ಕೆಲಸ ಮಾಡಬೇಕು. ಗಮನ ಇಲ್ಲಿರೋದು, ಓದೋದು ಇನ್ನೆಲ್ಲೋ ಯೋಚನೆ ಮಾಡ್ತಿರೋದು, ಇನ್ಯಾವುದೋ ಕೆಲಸ ಮಾಡ್ಕೊಳ್ಳೋದು, ಬೇರೆ ಕೆಲಸಗಳು ಒಪ್ಕೊಳ್ಳೋದು ಮಾಡಬಾರ್ದು. ಯಾವುದೇ ಒಂದು ಕೆಲಸ ಇರಲಿ ಏಕಾಗ್ರತೆಯಿಂದ ಅದನ್ನು ಮಾಡಿದೆ ಅದು 100% ತುಂಬ ಚೆನ್ನಾಗಿ ಬರುತ್ತೆ. ನೀವು ಮಾಡಿ ನೋಡಿ. ಗಮನ ಬೇರೆ ಇಟ್ಬಿಟ್ಟು ಇಲ್ಲಿ ಅಡುಗೆ ಮಾಡ್ತಾಯಿದ್ರೆ ಅಲ್ಲಿ ಸೀದು ಹೋಗುತ್ತೆ, ಇಲ್ಲ ಇನ್ನೇನಾದರೂ ಕೆಟ್ಟು ಹೋಗುತ್ತೆ, ಅಡುಗೆ ಒಂಥರ ಸರಿ ಬರಲ್ಲ. ಅದೇ ಏಕಾಗ್ರತೆಯಿಂದ ಮಾಡಿದಾಗ ತುಂಬ ಚೆನ್ನಾಗಿ ಬರುತ್ತೆ ಅಡುಗೆದು. ಅದೇ ರೀತಿ ಎಲ್ಲ ಕೆಲಸಕ್ಕೂ ಕೂಡ ಏಕಾಗ್ರತೆಯಿಂದ ಮಾಡಿ ಅಂತ ಹೇಳ್ತಾರೆ. That same teacher also wrote, whatsoever we do, do it heartily as to the Lord and not unto men. ನಾವು ಏನು ಕೆಲಸ ಮಾಡಿದ್ರೂ ಅದು ದೇವ್ರಿಗೆ ಒಪ್ಸೋ ಥರ ಮಾಡಬೇಕು. ಇವತ್ತು ದೇವ್ರು ನನ್ನ ಈ ಕೆಲಸ ಮಾಡುವಾಗ ನಾನು ದೇವ್ರು ನೋಡ್ತಾ ಇದ್ದಾನೆ, ಗುರುಗಳು ನಮಗೆ ಪರೀಕ್ಷೆ ಮಾಡ್ತಾ ಇದ್ದಾರೆ, ಗುರುಗಳು ಇಲ್ಲಿ ಬಂದು ನೋಡ್ತಾರೆ ಅಂತ ಆ ರೀತಿಲಿ ಗಮನ ಇಟ್ಬಿಟ್ಟು ಏಕಾಗ್ರತೆಯಿಂದ ಕೆಲಸ ಮಾಡಬೇಕು ಅಂತ ಹೇಳ್ತಾರೆ.
Think how you would do a piece of work if you knew that the master was coming at once to look at it. ಒಂದು ಕೆಲಸ ಮಾಡುವಾಗ ನಾವು ಹೆಂಗೆ ಮಾಡಬೇಕಂದ್ರೆ, ಈಗ ಗುರುಗಳು ಬಂದುಬಿಟ್ಟು ಇಲ್ಲಿ ಬಂದು ಕೂತ್ಕೋತಾರೆ, ಇನ್ನೇನು ಬರ್ತಾರೆ ನಮ್ಮ ಕೆಲಸ ನೋಡೋಕ್ಕೆ ಅನ್ನೋ ಥರ ಒಂದೊಂದು ಕೆಲಸನೂ ಸಣ್ಣ ಕೆಲಸ ಇರಲಿ ದೊಡ್ಡ ಕೆಲಸ ಇರಲಿ ನಾವು ಆ ರೀತಿ ಭಾವನೆಯಿಂದ ನಡ್ಕೊಂಡು ಹೋಗ್ತಾ ಇರಬೇಕು. ಇದು ಜೀವನದಲ್ಲೂ ನಾವು ಎಲ್ಲ ಕೆಲಸನೂ ಇದೇ ರೀತಿ ಮಾಡಬೇಕು. ಗುರುಗಳು ನೋಡ್ತಾ ಇದ್ದಾರೆ, ಇನ್ನೇನು ಬರ್ತಾರೆ ಗುರುಗಳು ನೋಡೋಕ್ಕೆ ಅಂತ. ಆವಾಗ ಮಾಡುವಾಗ ನಾವು ಎಷ್ಟು ಏಕಾಗ್ರತೆಯಿಂದ ಎಷ್ಟು ಪರ್ಫೆಕ್ಟಾಗಿ ಅಲ್ಲಿ ಯಾವುದು ಮಿಸ್ಟೇಕ್ ಮಾಡದೇ ಇರೋ ಥರ ಯಾವ ರೀತಿ ಕೆಲಸವನ್ನು ಮಾಡ್ತಿರಲ್ಲ, ಅದೇ ರೀತಿ ನಮ್ಮದೆಲ್ಲ ಕೆಲಸನೂ ಮಾಡಬೇಕು. ಈ ಮನೋಭಾವ ನಮಗೆ ಎಲ್ಲ ಕೆಲಸದಲ್ಲೂ ಬರಬೇಕು. ಆವಾಗ ಅದೊಂದು ಪರ್ಫೆಕ್ಟಾಗಿ 100% ತುಂಬ ಚೆನ್ನಾಗಿ ಬರುತ್ತೆ ಆ ಕೆಲಸ. Just in that way you must do all your work. Those who know most will most know all that verse means. ತಿಳಿದವರು ಈ ಹಿಂದೆ ಹೇಳಿರೋ ಒಂದು ಮಾತನ್ನು ತುಂಬ ಚೆನ್ನಾಗಿ ಅರ್ಥ ಮಾಡ್ಕೋತಾರೆ. ತಿಳಿದಿರೋರು ಯಾವ ಕೆಲಸ ಮಾಡಿದ್ರು ಗುರುಕ್ಕೋಸ್ಕರ ಅಂದರೆ ಯಾವಾಗಲೂ ಅವ್ರ ಧ್ಯಾನದಲ್ಲಿರೋದು ಗುರುಗಳೇ. ಏನು ಕೆಲಸ ಮಾಡಿದ್ರು ಆ ಗುರುಗಳಿಗೋಸ್ಕರ ಎಷ್ಟು ಬೆಸ್ಟಾಗಿ ನಾನು ಕೆಲಸ ಕೊಡ್ಬೋದು, ಎಷ್ಟು ಬೆಸ್ಟಾಗಿ ಇದನ್ನು ಪ್ರೆಸೆಂಟ್ ಮಾಡ್ಬೋದು, ಎಷ್ಟು ಬೆಸ್ಟಾಗಿ ಇದನ್ನು ನಾವು ಹೇಳ್ಬೋದು ಅಥವಾ ಮಾಡ್ಬೋದು, ತಿಳಿಸ್ಬೋದು, ಹೇಳ್ಕೊಡ್ಬೋದು ಅಂತ ಆ ರೀತಿ ಮಾಡ್ತಾರೆ ಅಂತ ಹೇಳ್ತಾರೆ. ಆ್ಯಂಡ್ ದೇರ್ ಈಸ್ ಅನದರ್ ಲೈಕ್ ಇಟ್ ಮಚ್ ಓಲ್ಡರ್, ವಾಟ್ಸೋಎವರ್ ದೈ ಹ್ಯಾಂಡ್ ಫೈಂಡೆಡ್ ಟು ಡೂ ಇಟ್ ವಿತ್ ದೈ ಮೈಟ್. ಇನ್ನೊಂದು ಕಡೆ ಹೇಳ್ತಾರೆ, ನಿಮ್ಗೆ ಯಾವ ಕೆಲಸ ಸಿಗುತ್ತೋ ಅದನ್ನು ಅಚ್ಚುಕಟ್ಟಾಗಿ ಮಾಡಿ ಅಂತ ಹೇಳ್ತಾರೆ. ಬೇರೆ ಕಡೆಯೂ ಇದನ್ನೇ ಹೇಳಿದ್ದಾರೆ, ಅಚ್ಚುಕಟ್ಟಾಗಿ ಯಾವುದೇ ಕೆಲಸ ತೊಗೊಂಡ್ರು ನೀಟಾಗಿ ಮಾಡಿ, 100% ನಿಮ್ಮ ಗಮನ ಕೊಡಿ, ಏಕಾಗ್ರತೆ ಇರಲಿ, ಮತ್ತು ಉತ್ಸಾಹನೂ ಇರಬೇಕಲ್ಲಿ. ಯಾರೋ ಹೇಳಿದ್ದಾರೆ ಮಾಡ್ತಾಯಿದ್ದೀನಿ, ಯಾರಿಗೋಸ್ಕರನೂ ಮಾಡ್ತಿದ್ದೀನಿ ಬೇಡ, ಏಕಾಗ್ರತೆಯಿಂದ ಉತ್ಸಾಹದಿಂದ ಗುರುಗಳಿಗೋಸ್ಕರ ಮಾಡ್ತಾಯಿದ್ದೀವಿ ಅಂತ ಮಾಡಿ ಕೆಲಸ ಯಾವುದೇ ಆದರೂ. One pointedness means too that nothing shall ever turn you even for a moment from the path upon which you have entered. ಇಲ್ಲಿ ಏಕಾಗ್ರತೆ ಅನ್ನೋದು ಒಂದು ಕ್ಷಣನೂ ನೀವು ಮರಿಬಾರ್ದು. ಗುರುಗಳ ಕೆಲಸ ಯಾವುದೇ ಮನೇಲಿದ್ದರೂ ಅಷ್ಟೇ, ಇಲ್ಲಿದ್ದರೂ ಅಷ್ಟೇ, ಒಂದು ಮಾರ್ಕೆಟ್ಗೆ ಹೋದರೂ ಅಷ್ಟೇ, ಒಂದು ತರಕಾರಿಗೆ ಹೋದರೂ ಅಷ್ಟೇ, ಎಲ್ಲಿ ಹೋದ್ರೂ ಏಕಾಗ್ರತೆ ಇರಬೇಕು. ನಾನು ಯಾವಕ್ಕೋಸ್ಕರ ಇದು ಕೆಲಸ ಮನೆಗೋಸ್ಕರನೇ ಅಥವಾ ಮನೆಯಲ್ಲೇ ಒಂದು ಅಡುಗೆ ಮಾಡೋಕ್ಕಿರಲಿ, ಅದಕ್ಕೋಸ್ಕರ ಒಂದು ತರಕಾರಿ ನೋಡುವಾಗ್ಲೂ ನೀವು ಅದರಲ್ಲಿ ಬೆಸ್ಟ್ ಇರೋದನ್ನು ಚೂಸ್ ಮಾಡಿಬಿಟ್ಟು ತೊಗೊಂಬರ್ಬೇಕು. ಇದೇನು ಮಾಡುತ್ತೆ, ನಮ್ಮದು ಇನ್ವಾಲ್ವ್ಮೆಂಟ್ 100% ಅದರಲ್ಲಿ ಇರುತ್ತೆ. ಅದನ್ನು ಹೇಳ್ತಿದ್ದಾರೆ ಇಲ್ಲಿ. ಈವನ್ ಫಾರ್ ಅ ಮೂಮೆಂಟ್ ಫ್ರಮ್ ದ ಪಾತ್ ಅಪಾನ್ ವಿಚ್ ಯು ಹ್ಯಾವ್ ಎಂಟರ್ಡ್. ಒಂದು ಕ್ಷಣನೂ ನೀವು ಮರಿಬಾರ್ದು. ಏನು ಕೆಲಸ ಮಾಡ್ತಿದ್ದೀವಿ, ಗುರುಗಳಿಗೋಸ್ಕರ ಮಾಡ್ತಾಯಿದ್ದೀವಿ ಅಂತ ಹೇಳಿದಾಗ ನಾವು ಯಾವತ್ತೂ ತಪ್ಪು ಮಾಡಲ್ಲ. ಮತ್ತು ನಮ್ಮ ಗಮನ ಪೂರ್ತಿ ಅದ್ರ ಕಡೆ ಇರುತ್ತೆ. ಗುರುಗಳಿಗೋಸ್ಕರ ಅಂತ ಮಾಡಿದಾಗ ಗಮನ ಪೂರ್ತಿ ಆ ಕಡೆ ಇರುತ್ತೆ. ಸಮಾಧಾನವಾಗಿರ್ತೀವಿ, ಪ್ರೇಮದಿಂದ ಇರ್ತೀವಿ. ಯಾವಾಗಲೂ ಈ ಕ್ವಾಲಿಟೀಸ್ನ ನಾವು ನಮ್ಮ ಜೊತೆಗೆ ತೊಗೊಂಡು ಹೋಗ್ತಾ ಇದ್ದಾಗ ನಮ್ಮ ಅಕ್ಕಪಕ್ಕ ಇರೋರಿಗೂ ಇದು ಇನ್ಫ್ಲುಯೆನ್ಸ್ ಆಗ್ತಾ ಹೋಗುತ್ತೆ. ಅವರು ಅಬ್ಸರ್ವ್ ಮಾಡ್ತಾ ಇರ್ತಾರೆ ನಾವು ಯಾವ ರೀತಿ ಬಿಹೇವ್ ಮಾಡ್ತೀವಿ, ಯಾವುದೇ ಒಂದು ಕೆಲಸ ಮಾಡಿದ್ರು ಅದಕ್ಕೆ 100% ಎಷ್ಟು ನಾವು ಡೆಡಿಕೇಟ್ ಮಾಡ್ತೀವಿ ಅಂತ. ಅವರು ಅದನ್ನು ನೋಡಿ ಅವರು ಕಲಿತಾರೆ. ಯಾವ ರೀತಿ ಸಮಾಧಾನವಾಗಿರಬೇಕು, ಪ್ರೇಮದಿಂದ ಯಾವ ರೀತಿ ಹೇಳ್ಕೊಡ್ಬೇಕು, ಯಾವ ರೀತಿ ನಾವು ನಮ್ಮ ನಡತೆ, ನಮ್ಮ ಯೋಚನೆ, ಆಲೋಚನೆ ಮಾತಾಡುವಾಗ ಯಾವ ರೀತಿ ನಾವು ಯಾವಾಗಲೂ ಗಮನ ಇಟ್ಟು ನಾವು ಮಾಡ್ತಾ ಇದ್ದಾಗ ಅದು ಬೇರೆಯವ್ರಿಗೂ ಇನ್ಫ್ಲುಯೆನ್ಸ್ ಆಗುತ್ತೆ. ಹಾಗೆ ನೀವು ಗುರುಗಳ ಕೆಲಸ ಅವಾಗ ಮಾಡ್ತಾಯಿದ್ದೀವಿ ಅಂತ ನಿಮಗೂ ಸಮಾಧಾನ ಬರುತ್ತೆ. No temptation, no worldly pleasures, no worldly affections even must ever draw you aside. ಇದು ನಮಗೆ ಆಕರ್ಷಣೆಗಳು ಜಾಸ್ತಿ, ಹೊರಗಡೆ ಹೋದಾಗ ಆಕರ್ಷಣೆಗಳು ಜಾಸ್ತಿ ಆಗ್ತಾರೆ, ಡಿಸ್ಟರ್ಬ್ ಜಾಸ್ತಿ ಆಗ್ತಾಯಿದ್ದೀವಿ, ಇನ್ಫ್ಲುಯೆನ್ಸಸ್ ಜಾಸ್ತಿ ಆಗ್ತಾಯಿರುತ್ತೆ. ಬೇರೆಯವರಿಂದ ನಾವು ಇನ್ಫ್ಲುಯೆನ್ಸ್ ಆಗ್ತಾಯಿದ್ದೀವಿ. ನಾವು ಈ ಏಕಾಗ್ರತೆಯನ್ನು ಯಾವಾಗ ಕಾಪಾಡ್ಕೊಂಡು ಬರ್ತೀವೋ ಆವಾಗ ಆ ಇನ್ಫ್ಲುಯೆನ್ಸಸ್ ನಮ್ಗೆ ಯಾವುದು ಬರಲ್ಲ. ನೆಗೆಟಿವ್ ಥಾಟ್ಸು, ನೆಗೆಟಿವ್ ಇನ್ಫ್ಲುಯೆನ್ಸಸ್ಸು ನಮ್ಮ ಹತ್ರ ಬರೋದೂ ಇಲ್ಲ. ಯಾಕಂದರೆ ನಾವು ಯಾವಾಗಲೂ ಏಕಾಗ್ರತೆ, ನಾನು ಮಾಡ್ತಾ ಇರೋದು ಕೆಲಸ ಸರಿ, ನಾನು ಪಾಸಿಟಿವ್ ಥಿಂಕಿಂಗ್ ಇದ್ದೀನಿ, ನಾನು ಯಾವಾಗಲೂ ಉತ್ಸಾಹದಿಂದ ಇರ್ತೀನಿ, ನಾನು ಯಾವಾಗಲೂ ಪ್ರೇಮದಿಂದ ಇರ್ತೀನಿ, ನಾನು ಗುರುಗಳ ಕೆಲಸ ಮಾಡ್ತಾಯಿದ್ದೀನಿ ಅಂದರೆ ಆವಾಗ ನಾವು ಅಕ್ಕಪಕ್ಕ ಇನ್ಫ್ಲುಯೆನ್ಸಸ್ ನಮ್ಗೆ ಯಾವತ್ತೂ ಡಿಸ್ಟರ್ಬ್ ಆಗೋಲ್ಲ. ಏಕಾಗ್ರತೆಯಿಂದನೇ ಮಾಡ್ತೀವಿ, ಒಳ್ಳೆ ಕೆಲಸವನ್ನು ಮಾಡ್ತೀವಿ, ಚೆನ್ನಾಗೂ ಮಾಡ್ತೀವಿ ಆ ಕೆಲಸ.
It must be so much part of your nature that you follow it without needing to think of it and cannot turn aside. ನಾವು ಯಾವುದೇ ಕೆಲಸ ಮಾಡ್ತಾ ಇದ್ದಾಗಲೂ ನಮ್ಮದು ಈ ಗಮನ ಯಾವಾಗಲೂ ಇನ್ ದ ಬ್ಯಾಕ್ ಆಫ್ ಅವರ್ ಮೈಂಡ್ ಅಂತ ಹೇಳ್ತೀವಿ. ಆ ರೀತಿ ಕೆಲಸ ಮಾಡಿದಾಗ ನಾವು ತಪ್ಪು ಮಾಡೋದು ಚಾನ್ಸ್ ದಾರಿನೇ ಕೊಡಲ್ಲ. ನಾವು ಏಕಾಗ್ರತೆ ಇರುತ್ತಲ್ಲಿ, ಒಂದೊಂದು ಹೆಜ್ಜೆಗೂ ನಮಗೆ ಏಕಾಗ್ರತೆ ಇರಬೇಕು. ಆವಾಗ ನಾವು 100% ಕರೆಕ್ಟಾಗಿ ಮಾಡ್ತೀವಿ ಕೆಲಸ. ಯಾವುದೇ ಕೆಲಸ ಇದ್ದರೂ ಮಾಡ್ತೀವಿ. ಅಲ್ಲಿ ಗಮನ ಇರುತ್ತೆ, ತಾಳ್ಮೆ ಇರುತ್ತೆ, ಪ್ರೇಮ ಇರುತ್ತೆ, ಹಾರ್ಮನಿ ಇರುತ್ತೆ, ಪೀಸ್ ಇರುತ್ತೆ, ಶಾಂತಿ ಇರುತ್ತೆ ಅಂತ ಹೇಳ್ತಾರೆ. ಯು ದ ಮೊನಾಡ್ ಹ್ಯಾವ್ ಡಿಸೈಡೆಡ್ ಇಟ್. ಟು ಬ್ರೇಕ್ ಅವೇ ಫ್ರಮ್ ಇಟ್ ವುಡ್ ಬಿ ಟು ಬ್ರೇಕ್ ಅವೇ ಫ್ರಮ್ ಯೋರ್ ಸೆಲ್ಫ್. ಈ ನಮ್ಮ ಒಳಗಡೆ ಇರೋ ಚೈತನ್ಯದ ಒಂದು ಪ್ರಜ್ಞೆಯಿಂದ ನಾವು ಇದು ಅವಕಾಶ ಕಳ್ಕೋಬಾರ್ದು ಅಂತ ಇಲ್ಲಿವರೆಗೂ ಬಂದಿರೋದು. ಇನ್ನು ಮುಂದೆ ದಾರಿ ಹೋಗೋಕ್ಕೂ ನಾವು ದಾರಿ ಹುಡುಕ್ತಾ ಇದ್ದೀವಿ. ಆ ಪ್ರಜ್ಞೆಯಿಂದ, ಚೈತನ್ಯದಿಂದ ನಾವು ಡಿಸೈಡ್ ಮಾಡಿ ಈ ದಾರಿಗೆ ಬಂದಿರೋದು. ಹಾಗಾಗಿ ಯಾವುದೇ ಒಂದು ಕಾರಣಕ್ಕೂ ಇದರಿಂದ ದೂರ ಆಗೋದು ಬೇಡ, ಇದರಲ್ಲಿ ಮುಂದೆ ನಡೀತಾ ಹೋಗೋಣ, ಈ ಆತ್ಮವನ್ನು ಬೆಳೆಸ್ಕೊಂಡು ಹೋಗೋಣ ಅಂತ ಹೇಳ್ತಾರೆ ಏಕಾಗ್ರತೆಯಿಂದ. ಮತ್ತು 6ನೇದು ಕಾನ್ಫಿಡೆನ್ಸ್ ಅಂತ ಹೇಳ್ತಾರೆ, ಆತ್ಮವಿಶ್ವಾಸ. ನಾವು ಯಾವುದ್ರಲ್ಲಿ ಇವಾಗ ತೊಡಸ್ಕೊಂಡಿದ್ದೀವಲ್ವ, ನಮ್ಗೆ ಗೊತ್ತಿದೆ ಇಲ್ಲಿ ಒಂದಿನ ಬಂದು ಹೋಗೋರಿಗೆ ವಿಶ್ವಾಸ ಇರಲ್ಲ ಅಷ್ಟು. ಪದೇ ಪದೇ ಬರ್ತಾ ಇದ್ದೀವಿ ಅಂದರೆ ನಮ್ಗೆ ಇಲ್ಲಿ ಒಂದು ವಿಶ್ವಾಸ ಇದೆ, ಇಲ್ಲಿ ಏನೋ ಒಳ್ಳೆ ತಿಳ್ಕೊತಾ ಇದ್ದೀವಿ, ನಮ್ಮ ಬೆಳವಣಿಗೆ ಆಗ್ತಾಯಿದೆ, ಇಲ್ಲಿಂದ ನಮಗೆ ಏನೋ ಸಹಾಯ ಆಗ್ತಾಯಿದೆ, ನಾವು ಇನ್ನೊಂದು 4 ಜನಕ್ಕೆ ನಾವು ಸಹಾಯ ಮಾಡ್ತಾಯಿದ್ದೀವಿ ಅಂತ ಇಲ್ಲಿ ಗೊತ್ತಾಗ್ತಾ ಇದೆ. ಹಾಗಾಗಿ ನಾವು ಇಲ್ಲಿ ಕಂಟಿನ್ಯೂ ಮಾಡ್ತಾ ಇರೋದು. ಅದರಿಂದ ಆತ್ಮವಿಶ್ವಾಸ ಇರಬೇಕು. ನೀವು ಏನೇ ಕೆಲಸ ಮಾಡಿದ್ರೂ ನಿಮ್ಗೆ ಆತ್ಮವಿಶ್ವಾಸ ಇರಬೇಕು. ದೆರ್ ಈಸ್ ಸಮಥಿಂಗ್ ಗುಡ್ ಅಬೌಟ್ ದಿಸ್, ದೆರ್ ಈಸ್ ಸಮಥಿಂಗ್ ದಟ್ ಐ ಆಮ್ ಲರ್ನಿಂಗ್ ಫ್ರಮ್ ಇಟ್, ದೆರ್ ಈಸ್ ಸಮಥಿಂಗ್ ದಟ್ ಐ ಆಮ್ ಹೆಲ್ಪಿಂಗ್ ಅದರ್ಸ್ ಆಲ್ಸೋ ಅಂತ ವಿಶ್ವಾಸ ಇರಬೇಕು ನಿಮಗೆ. ಅದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಆತ್ಮವಿಶ್ವಾಸ ಏನು ಅಂತ ಹೇಳ್ತಾ ಇದ್ದಾರೆ. ಯು ಮಸ್ಟ್ ಟ್ರಸ್ಟ್ ಯುವರ್ ಮಾಸ್ಟರ್, ಯು ಮಸ್ಟ್ ಟ್ರಸ್ಟ್ ಯುವರ್ ಸೆಲ್ಫ್. ಫಸ್ಟು ನಿಮಗೆ ಗುರುಗಳ ಒಂದು ನಂಬಿಕೆ ಇರಬೇಕು. ಅದಾದಮೇಲೆ ನಿಮ್ಮೊಳಗಡೆ ನಿಮಗೆ ನಂಬಿಕೆ ಇರಬೇಕು. ಈ ದಾರಿ ಸರಿಯಾದಿದ್ದು, ಇದನ್ನು ನಾನು ಚೂಸ್ ಮಾಡಿದ್ದೀನಿ, ಇದರಲ್ಲೇ ನಾನು ಮುಂದುವರಿತೀನಿ ಅಂತ ಏಕಾಗ್ರತೆಯಿಂದ, ಆ ಟ್ರಸ್ಟಿಂದ ಮುಂದುವರ್ಕೊಂಡು ಹೋಗಿ ಅಂತ ಹೇಳ್ತಾರೆ. ಇಫ್ ಯು ಹ್ಯಾವ್ ಸೀನ್ ದ ಮಾಸ್ಟರ್ ಯು ವಿಲ್ ಟ್ರಸ್ಟ್ ಹಿಮ್ ಫಾರ್ ದ ಅಟರ್ಮೋಸ್ಟ್. ನಾವೇನಾದರೂ ಗುರುಗಳನ್ನ ನೋಡಿದರೆ ಅವ್ರ ಥರ ಆಗೋದನ್ನು, ಒಂದು ಗುರಿಯನ್ನು ಬಿಟ್ಟು ಬೇರೆ ನಾವು ಯಾವುದು ಯೋಚನೆ ಮಾಡಲ್ಲ. ಆದರೆ ನಾವು ಗುರುಗಳನ್ನ ನೋಡಿಲ್ಲ, ಇನ್ನು ಸದ್ಯಕ್ಕೆ ನೋಡಿಲ್ಲ. ಥ್ರೂ ಮೆನಿ ಲೈಫ್ಸ್ ಆ್ಯಂಡ್ ಡೆತ್ಸ್. ಅವ್ರಿಗೆ ಬೈ ಚಾನ್ಸ್ ಏನಾದರೂ ಒಂದು ಸತಿ ನಮಗೆ ನೋಡೋಕ್ಕೆ ಅವಕಾಶ ಕೊಟ್ಟಿದ್ರೆ ಜನ್ಮ ಜನ್ಮಕ್ಕೂ ನಾವು ಈ ಆತ್ಮನ ಸಮರ್ಪಣೆ ಮಾಡಿಬಿಡ್ತೀವಿ ಅವ್ರಿಗೆ. ಅಷ್ಟು ನಮಗೆ ಅನುಭವ ಆಗುತ್ತೆ, ಆ ಒಂದು ಪ್ರಜ್ಞೆ ಬೆಳುತ್ತೆ ನಮಗೆ ಗುರುಗಳ ಸೇವೆ ಮಾಡೋಕ್ಕೆ. ಜನ್ಮ ಜನ್ಮಕ್ಕೂ ಮರೆಯಲ್ಲ. ಆದರೆ ನಾವಿನ್ನ ಸದ್ಯಕ್ಕೆ ಗುರುಗಳನ್ನ ನೋಡಿಲ್ಲ. ಇಫ್ ಯು ಹ್ಯಾವ್ ನಾಟ್ ಸೀನ್ ಹಿಮ್ you must still try to realize him and trust him, because if you do not, even he cannot help you. ಬೈ ಚಾನ್ಸ್ ನಾವು ಒಂದು ಜನ್ಮದಲ್ಲಿ ಗುರುಗಳು ನೋಡಿದರೆ ಜನ್ಮ ಜನ್ಮಕ್ಕೂ ಅವನಿಗೆ ಪೂರ್ತಿ ನಮ್ಮ ಜೀವನವನ್ನೇ ಅರ್ಪಣೆ ಮಾಡಿಬಿಡ್ತೀವಿ. ಆದರೆ ಈಗ ಸದ್ಯಕ್ಕೆ ನಾವು ನೋಡಿಲ್ಲ, ಅವ್ರ ಬಗ್ಗೆ ತಿಳ್ಕೊತಾ ಇದ್ದೀವಿ. ಅವ್ರು ಕೊಟ್ಟಿರೋ ಒಂದು ಸೂಕ್ತಿಗಳು ಅಥವಾ ಅವ್ರು ಕೊಟ್ಟಿರೋ ಒಂದು ಪ್ರಜ್ಞೆ ಇದೆಲ್ಲ ಕೊಡ್ತಾ ಇದ್ದಾರೆ, ನಮಗೆ ಜ್ಞಾನವನ್ನು ಕೊಡ್ತಾ ಇದ್ದಾರೆ. ಅದನ್ನ ನಾವು ನಂಬಿ ಮುಂದೆ ನಡೆಯೋಣ. ನಾವು ನಂಬದೇ ಇದ್ದರೆ ಅಥವಾ ಗುರುಗಳನ್ನ ನಂಬದೇ ಇದ್ದರೆ ಆ ಗುರು ಕೂಡ ನಮಗೆ ಬಂದು ಸಹಾಯ ಮಾಡೋಕ್ಕೆ ಆಗಲ್ಲ ಅಂತ ಹೇಳ್ತಾರೆ. ಒಂದು ನಂಬಿಕೆ ಬೇಕು, ಒಂದು ವಿಶ್ವಾಸ ಬೇಕು ನಮಗೆ ಅದರಲ್ಲಿ ಮುಂದೆ ನಡೆಯೋಕ್ಕೆ. ನಮಗೆ ವಿಶ್ವಾಸ ಇಲ್ಲ ಅಂದರೆ ಆ ಗುರುಗಳು ಕೂಡ ನಮಗೆ ಬಂದು ಸಹಾಯ ಮಾಡೋಕ್ಕಾಗಲ್ಲ ಅಂತ ಹೇಳ್ತಾರೆ. ಅನ್ಲೆಸ್ ದೇರ್ ಈಸ್ ಪರ್ಫೆಕ್ಟ್ ಟ್ರಸ್ಟ್ ದೇರ್ ಕೆನಾಟ್ ಬಿ ದ ಪರ್ಫೆಕ್ಟ್ ಫ್ಲೋ ಆಫ್ ಲವ್ ಆ್ಯಂಡ್ ಪವರ್. ನಾವು ಪರಿಪೂರ್ಣವಾಗಿ ನಂಬಿಕೆ ವಿಶ್ವಾಸವನ್ನು ಇಟ್ಕೊಂಡಾಗ ಮಾತ್ರ ನಮ್ಮಿಂದ ಅವ್ರ ಶಕ್ತಿ ಹರಿಯೋಕ್ಕೆ ಸಹಾಯ ಆಗುತ್ತೆ. ನಾವು ನಂಬದೇ ಇದ್ದರೆ, ನಮ್ಗೆ ಅರ್ಧಂಬರ್ಧ ನಂಬಿಕೆ ಇದ್ದರೆ ನಾವು ಪರಿಪೂರ್ಣವಾಗಿ ಇನ್ನೊಂದು 4 ಜನಕ್ಕೆ ನಮ್ಗೆ ಸಹಾಯ ಮಾಡೋಕ್ಕೆ ಆಗಲ್ಲ. ನಾವು ಪರಿಪೂರ್ಣವಾಗಿ ಅವ್ರ ನಂಬಿಕೆ ವಿಶ್ವಾಸ ಇರಬೇಕು. ಹಾಗಾಗಿ ಅವ್ರದ್ದು ಒಂದು ಪ್ರವಾಹವನ್ನು ಬೇರೆಯವ್ರಿಗೆ ಕೊಡೋಕ್ಕೆ ಸಹಾಯ ಆಗುತ್ತೆ. ಯು ಮಸ್ಟ್ ಟ್ರಸ್ಟ್ ಯೋರ್ ಸೆಲ್ಫ್. ಯು ಸೇ ಯು ನೋ ಯೋರ್ ಸೆಲ್ಫ್ ಟೂ ವೆಲ್. ಫಸ್ಟ್ ನಮ್ಮನ್ನ ನಾವು ನಂಬ್ಕೋಬೇಕು.
ನಂಬ್ಕೊಂಡ್ಮೇಲೆ ಏನಾಗುತ್ತೆ, ನಮಗೆ ನಾನೇನು ಅಂತ ನನಗೆ ಚೆನ್ನಾಗಿ ಗೊತ್ತು ಅಂತ ಹೇಳ್ಕೊತೀವಲ್ಲ, ಅದು ಹೇಳೋದು ಏನಂದರೆ ಅದು ಬರೀ ಒಂದು ಹೊರಹೊಟ್ಟು ಅಂತ ಹೇಳ್ತಾರೆ. ಅದಷ್ಟೇ ನಾವು ತಿಳ್ಕೊಂಡಿರೋದು. ಜ್ಞಾನ ಎಷ್ಟಿದೆ ಅಂತ ನಾವು ಇನ್ನೇನು ತಿಳ್ಕೊಂಡಿಲ್ಲ. ಒಂದು ಸಾಸಿವೆ ಕಾಳಷ್ಟೇ ತಿಳ್ಕೊಂಡಿರೋದು. ಅಷ್ಟಕ್ಕೆ ನಾನೇನು ಗೊತ್ತು ಅಂತ ಅಹಂಕಾರ ಪಟ್ಬಿಟ್ರೆ ನಿಮಗೆ ಬೆಳೆಯೋಕ್ಕೆ ಅವಕಾಶ ಸಿಗಲ್ಲ. You say you know yourself too well. If you feel so, you do not know yourself. You know only the weak outer husk which has fallen often into the mire. ಈ ಹೊರ ಹೊಟ್ಟಿದೆಯಲ್ಲ, ಕೆಸರಲ್ಲಿ ಬಿದ್ದಿದೆ, ನಿಮ್ಗೆ ಅದಷ್ಟೇ ಗೊತ್ತಿರೋದು. ಆ ಕೆಸರಲ್ಲಿ ಬಿದ್ದಿರೋದು ಮಾತ್ರ ನೀವು ನೋಡಿದ್ದೀರ ಅಷ್ಟೇ. ಬಟ್ ಈ ಜ್ಞಾನ ಇರೋದು ತುಂಬ ಜಾಸ್ತಿ ಇದೆ. ಇನ್ನು ನಿಮಗೆ ನೀವು ತಿಳ್ಕೊಂಡಿಲ್ಲ, ಪೂರ್ಣವಾಗಿ ನೀವು ಅರ್ಥ ಮಾಡ್ಕೊಂಡಿಲ್ಲ ನಿಮಗೆ ನೀವು. But you, the real you are a spark of God's own fire, and God, who is Almighty, is in you. ದೇವರು ಹಾಗೆ ದೇವರ ಒಂದು ಕಿಡಿ ನಾವಿದ್ದಾಗ ಅವರ ಗುಣಗಳ ಪೂರ್ತಿ ನಮ್ಮಲ್ಲಿದೆ. ಅದನ್ನು ಮರಿಬಾರ್ದು ನಾವು. ದೇವರು ದೊಡ್ಡವನು, ನಾವು ಅಲ್ಲಿವರೆಗೂ ಬೆಳೆಯೋಕ್ಕಾಗಲ್ಲ, ನಮ್ಗೆ ಅದು ಅವಕಾಶ ಆಗುತ್ತೋ ಇಲ್ವೋ, ನಾವು ಯಾವ ರೀತಿ ಆ ಕಡೆ ಹೋಗಬೇಕು ಅಂತ ನಮ್ಗೆ ಗೊತ್ತಿಲ್ಲ, ನನ್ನ ತಿಳುವಳಿಕೆ ಇಲ್ಲ ಅಂತ ಹೇಳಿಬಿಡಿ. ದೇವರ ಒಂದು ಅಂಶ ಎಲ್ಲದರಲ್ಲೂ ಇದೆ. ಆ ಪೂರ್ತಿ ದೇವರ ಕ್ವಾಲಿಟೀಸ್ ನಮ್ಮಲ್ಲೂ ಇದೆ. ಅದನ್ನು ಬೆಳೆಸೋದು ಯಾವ ರೀತಿ ಅಂತ ನಾವು ಗಮನ ಇಟ್ಬಿಟ್ಟು ಬೆಳೆಸ್ಕೊಳ್ಳೋಕ್ಕೆ ಪ್ರಯತ್ನ ಮಾಡಬೇಕು ಅಂತ ಹೇಳ್ತಾರೆ. ಆ್ಯಂಡ್ ಬಿಕಾಸ್ ಆಫ್ ದ್ಯಾಟ್ ದೇರ್ ಈಸ್ ನಥಿಂಗ್ ದಟ್ ಯು ಕೆನಾಟ್ ಡೂ ಇಫ್ ಯು ವಿಲ್. ಇಚ್ಛೆ ಇಲ್ಲದಿದ್ದರೆ ನಮಗೆ ಬೆಳೆಯೋಕ್ಕೆ ಅವಕಾಶ ಸಿಗಲ್ಲ. ಹಾಗಾಗಿ ಆ ದೇವರ ಒಂದು ಗುಣ ನಮ್ಮಲ್ಲಿದೆ ಅಂತ ನಾವು ನಂಬಿದ ಮೇಲೆ ಆ ಇಚ್ಛೆಯಿಂದ ನಾವು ಪೂರ್ಣವಾಗಿ ಅವನ ಥರ ಆಗೋಕ್ಕೆ ಬೆಳೆಯೋಕ್ಕೆ ಸಹಾಯ ಮಾಡುತ್ತೆ. ಆದರೆ ಇಚ್ಛೆ ನಮ್ಮದಾಗಬೇಕು. Say to yourself, what man has done, man can do. I am a man, yet also God in man. I can do this thing and I will. ಇಚ್ಛೆ ಇದ್ದಾಗ ನಾವು ನಮಗೇನು ಹೇಳ್ಕೋಬೇಕು ಅಂದರೆ, ಒಂದು ಗುರುಗಳು ಅಂದರೆ ಶಂಕರಾಚಾರ್ಯ ಆಗಲಿ, ಬುದ್ಧರಾಗಲಿ, ಗುರುನಾನಕ್ ಆಗಲಿ, ಅಥವಾ ಪುರಂದರದಾಸರಿರಲಿ, ಅವ್ರು ಯಾವ ರೀತಿ ಬೆಳೆದಿದ್ದಾರೆ? ಅವರು ಒಂದು ಗುರುಗಳಾಗಿ ಮುಂದೆ ಹೋಗಿದ್ದಾರೆ. ಆದರೆ ಅವರಿದ್ದಿದ್ದೇನು, ಮನುಷ್ಯರಾಗಿ ಹುಟ್ಟಿದ್ದು, ಬೆಳವಣಿಗೆ ಆದಮೇಲೆ ಅವರು ಗುರುಗಳಾಗಿದ್ದಾರೆ ಮುಂದೆ ಹೋಗ್ಬಿಟ್ಟು. ಹಾಗಾಗಿ ನಾವು ತಿಳ್ಕೋಬೇಕು, ನಾವು ಮನುಷ್ಯರಾಗಿದ್ದೀವಿ ಇವಾಗ ಸದ್ಯಕ್ಕೆ. ನಾವು ತಿಳ್ಕೊತಾ ಮುಂದೆ ನಾವು ಅವರ ಇದಕ್ಕೆ ಹೋಗ್ಬೋದು ಅಂತ ನಮಗೆ ಒಂದು ವಿಶ್ವಾಸ ಇದ್ದಾಗ, ಆ ಇಚ್ಛೆಯಿಂದ ಆ ವಿಶ್ವಾಸನ ಬೆಳೆಸ್ಕೊಂಡು ನಮ್ಮನ್ನು, ನಮ್ಮ ಪ್ರಜ್ಞೆಯನ್ನು ಬೆಳೆಸ್ಕೊಂಡು ಆ ದೇವರ ಥರ ಆಗಬೇಕು ಅಂತ ನಾವು ಇಚ್ಛೆ ಮಾಡ್ಕೋಬೇಕು ಅಂತ ಹೇಳ್ತಾರೆ. For your will must be like tempered steel if you would tread the path. ಈ ಇಚ್ಛೆ ಅನ್ನೋದು ತುಂಬ ಬಲವತ್ತವಾಗಿರಬೇಕಂತೆ, ತುಂಬ ಸ್ಟ್ರಾಂಗ್ ಆಗಿರಬೇಕು. ನಾನು ಈ ರೀತಿ ಬೆಳಿತೀನಿ, ಈ ದಾರಿಯಲ್ಲಿ ಹೋಗ್ತೀನಿ, ಗುರುಗಳ ತೋರಿಸಿರೋ ಈ ದಾರಿಯಲ್ಲಿ ನಾವು ಮುಂದೆ ಹೋಗ್ತಾ ಅವ್ರನ್ನ ಸೇರ್ತೀವಿ, ಅವ್ರಿಗಿಂತನೂ ಮುಂದೆ ಬೆಳೆಯೋಷ್ಟು ಅವಕಾಶ ನಮಗಿದೆ. ಅವ್ರವರ್ಗಾದರೂ ತಲುಪಕ್ಕೆ ನಮಗೆ ಇಚ್ಛೆ ಕೊಡಲಿ ಅಂದ್ಬಿಟ್ಟು ಪ್ರಾರ್ಥನೆ ಮಾಡಿಕೊಂಡು ಇಲ್ಲಿವರೆಗೂ ಈ ಷಟ್ಸಂಪತ್ತಿಗಳು, ಸದಾಚಾರದಲ್ಲಿ 6 ಷಟ್ಸಂಪತ್ತಿಗಳು ಕೊಟ್ಟಿದ್ದಾರೆ. ಅದನ್ನು ಇಲ್ಲಿಗೆ ನಿಲ್ಲಿಸ್ತೀನಿ. ಮುಂದಿನ ವಾರ ಪ್ರೇಮ ಅನ್ನೋದನ್ನು ಕಂಟಿನ್ಯೂ ಮಾಡೋಣ.